ಹಲೋ 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 ಸದ್ಭಕ್ತರೇ, ನೆರೆಹೊರೆಯಿಂದ ಡೊಳ್ಳಿನ ಹಾಡಿಕೆಯನ್ನು ಕೇಳಲು ಬಂದ ಯುವಕ ಬಂಧುಗಳೇ, ಗುರು ಹಿರಿಯರೇ, ನನ್ನ ತಾಯಂದಿರೇ, ನಿಮಗೊಮ್ಮೆ ಶಿರಾಡೋಣ ಸಂಘದ ಭಕ್ತಿಯ ಪ್ರಣಾಮಗಳನ್ನ ಹೇಳಿ ಖಂಡೋಬಾ ದೇವರ ಜಾತ್ರೆ ಈಗ ಬಹಳ ರಂಗಿನಲ್ಲಿ ಬಂದದಲ್ರಿಪ್ಪ. ನಮ್ಮ ಆತ್ಮೀಯರಾದಂಥ ಕಾರಕಲ್ಲದ ಝಾಕೀರ ಸಾಹೇಬರು. ಕಾರ್ಕಲ್ಲದ ಝಾಕೀರ್ ಸಾಹೇಬರು ಹೌದಲ್ಲ? ಹೌದ್ರಿಪ್ಪ. ಅವರು ಏನೇನು ಮಾತಾಡಿದ್ರು, ಏನೇನು ಬಿಟ್ರು ನನಗೇನು ಗುರ್ತಾಗಲಿಲ್ಲ. ಯಾರಿಗ ಗೊತ್ತಿರಪ್ಪ. ಅವರು ಒಂದು ಮಾತು ಹೇಳಿದ್ರು. ಹೇಳ್ಯಾರಪ್ಪ, ಪರರ ಚಿಂತೆ ನೀವು ಮಾಡ್ರಿ, ನಿಮ್ಮ ಚಿಂತೆ ದೇವರು ಮಾಡ್ತಾನಂತ ಹೇಳಿ. ಅದಕ್ಕೆ ನಾವು 12ನೇ ಶತಮಾನದಲ್ಲಿ ಬಾಳಿ ಬದುಕಿದ ಬಸವಣ್ಣನ ಶರಣರ ತತ್ವ ತಳಹದಿಯ ಮೇಲೆ ಎನ್ನ ಚಿಂತೆ ಎನಗೆ ಸಾಲದು, ಪರ ಚಿಂತೆ ಎನಗೆ ಕಯ್ಯ. ಅದು ಏಕಯ್ಯ ಸಾಹೇಬ್ರ, ನಾವು ನಿಮಗೆ ಹೇಳುದಿಲ್ಲ. ಯಾಕೆ ಹೇಳುದಿಲ್ಲ ಅದನ್ನು ನೀವ ಗೊತ್ತು ಮಾಡ್ಕೋರಿ. ನಿಮಗ 2 ಜಾಗ ಅದಾವ ಇಲ್ಲಿ. 2 ಅದಾವ. ಯಾವ್ಯಾವ್ರಿಪ್ಪ ಅವು? ಶಿರಾಡೋಣ ಮಾಸ್ತರಿಗೆ ಏನಾರ ಅಂದು ಬಾಯಿ ಮಾಡಿ ಹೆಚ್ಚು ಕಡಿಮೆ ಬಿದ್ರು ಜಾಕೀರ್ ಸಾಹೇಬ್ ಸಣ್ಣ ಮೇಳ ಅದು ಆಗುದು ಸರಳ ಅಂತ ಹೇಳಿ ದೈವೆಲ್ಲ ಸರಳವಾಗಿ ನೀವು ಮಾತಾಡ್ತೀರಿ. ಹೌದ್ರಿಪ್ಪ. ಮತ್ತ ಅಚಾನಕ್ ನಾನು ತಲೆ ಬಡದ ಕುಂಡ್ರಸ್ದಂದ್ರ ಮಾಸ್ತರ್ ಕೆಲಸ ಇದು ಅಲ್ಲ. ನೋಡ್ರಿಪ್ಪ, ದೊಡ್ಡವ್ರಾಗಿ ಹಿಂಗ್ ಮಾಡೋದ ನೀವೇ ಐತೀರಿ. ಮಾಸ್ತರ್ ಕೆಲಸ ಇದು ಅಲ್ಲ. ಇದೆ 48 ವರ್ಷ ಹಾಡ್ಯಾನ. ಒಬ್ಬ ಸಾಮಾನ್ಯ ಕಲಾವಂತನ ಕರ್ಕೊಂಡು ಹಾಡ್ಲಂದ್ರೆ ಇವ ಮಾಸ್ತರ್ ಅಲ್ಲಂತ ನೀವ ನನ್ನ ಬೈತೀರಿ. ಎರಡೂ ನಮ್ಮನ್ನು ನೀವೇ ಹೇಳವರು. ಬೆದ್ರು ಗುಲಾಲ ಎದ್ರು ಗುಲಾಲ ನಿನಗದ, ನನಗೆ ಹಂಗಿಲ್ಲ. ಇವತ್ತು ನಿಮಗೆ ಹಂಗ್ರಿಪ್ಪ. ನಾನು ಮಾತಾಡೋದು ಜ್ಞಾನ ದೃಷ್ಟಿ ಕೋನದಿಂದನೇ ಮಾತಾಡಬೇಕಾಗಿದೆ. ಹೌದಲ್ಲೇ? ಹೌದನ್ರಿ. ನಾನು ಹೇಳಿದ್ದೆ ನೀವು ನಿಮ್ಮ ಚಿಂತನೆ ಮಾಡ್ರಿ ಅಂತ ಹೇಳಿ. ಭಗವಂತ ಎಲ್ಲರ ಚಿಂತೆ ಮಾಡವು ಮಾಲಕ ಬ್ಯಾರೆ ಅದಾನ. ನಿನ್ನ ಚಿಂತೆ ನಾ ಮಾಡಿ, ನನ್ನ ಚಿಂತೆ ನೀ ಮಾಡಿ ದಂಡಿಗೆ ಹಚ್ಚಕೋತ ನನ್ನಲ್ಲಿ ಇಲ್ಲ, ನಿನ್ನಲ್ಲಿ ಇಲ್ಲ. ಇದು ಪರಮಾತ್ಮನ ಬಲ್ಲೆ ಅದ. ಹೌದಾ? ಅದಕ್ಕೆ ನೀನು ಈ ಮಾತಿಗೆ ನಾನು ಒಂದು ದೃಷ್ಟಾಂತ ಕೊಟ್ಟ ಬಳಕ ಎದಕ್ಕೆ ಮಾತು ಬಳಸ್ತೇಪ್ಪ ನೀನು? ಮಾಸ್ತರು ಸತ್ಯನೇ ಹೇಳಬೇಕು, ಮಾಸ್ತರು ಧರ್ಮದಿಂದಲೇ ಮಾತಾಡಬೇಕು, ಮಾಸ್ತರು ಹಿಂಗ ಹೇಳಬೇಕು. ನಾನೇನು ತಪ್ಪು ಮಾತಾಡಿನಿ ಹೇಳಿ. ಇಂಥದ್ದು ತಪ್ಪು ಮಾತಾಡ್ಯಾರ ಸರ್ ಅಂತ ನೀವು ದಯವೆಲ್ಲ ನನ್ನ ಕಿವಿಗೆ ಹಳ್ಳಚ್ಚರ. ಈ ಇಂಗಿಳಿ ಊರಾಗ ನಿಮಗೆಲ್ಲಾ ನಮಸ್ಕಾರ ಮಾಡಿ ನನ್ನ ಊರಿಗೆ ನಾ ಸರಳ ಹೋಗ್ತೀನಿ. ನಾ ಏನೋ ಮಾತಾಡಿಲ್ಲ. ನೀನು ಹೇಳಿದ ಮಾತಿಗೆ ಶರಣರ ವಚನವನ್ನು ತಳಹದಿ ಇಟ್ಟು ಮಾತಾಡಿನಿ. ನಿಮಗ ಅದರಾಗ ನಿಮಗ ಹೊಡೆದೇವಂದ್ರ ನಿಮ್ಮದು ಕೆಲಸ ಅಲ್ಲಿ ನಡೆದಿಲ್ಲ. ಸುಮ್ಮನ ನೀವು ಇವು ಮಂಡ ಮಾತುಗಳು ಹೇಳಿ, ಅದಕ್ಕೂ ಬರ್ಲಾರ್ದ ಮಾತುಗಳು ಹೇಳಿ ಕಡಿಗಾಗಿ ಹೋಗೋರು ಬಂದು ಪಾಯ ಹತ್ತಲೆ ಬಂದ್ರೆ ನಿಮ್ಮ ಕೆಲಸ ಬಂದಾಗ್ತದೆ. ನೈ ಕುಚ್ ನೈ ನಡೆದಿಲ್ಲ. ಬಂದ್ ಸುಮ್ಮನ ಮಾತಾಡ್ಕೋತ ಸುಮ್ಮನ ನಿಮಗೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟನ ಅಟ್ಟು ಮಾತಾಡ್ಕೋತ ಹೋರಿ. ನಾನು ಹೇಳಿದೆ ಏನ್ರಿಪ್ಪ, ಮಜ್ಜಿಗೆ ಮಾಡಿದಾಗ ಮಜ್ಜಿಗೆಯಿಂದ ಬೆಣ್ಣೆ ಹೊಂಟದ, ಬೆಣ್ಣೆಯಿಂದ ತುಪ್ಪ ಕಾಸದ.
ತುಪ್ಪಾಗ್ಯದ. ಮಜ್ಜಿಗೆ 2 ದಿನ ಇಟ್ರೆ ಹೊಲಸು ನಾರ್ತದ. ಹೌದ್ ವಾಸ ಬರ್ತದೆ. ತುಪ್ಪ ತಿಂಗಳು ಅದು ತುಪ್ಪಾಗಿ ಸುವಾಸನೆ ಕೊಡ್ತದಂತ ನಾ ಹೇಳಿದ ಬಳಿಕ ಏನತ್ತಾರ್ರಿ ಸಾಹೇಬ್ರ ಈ ಮಾತ ನೀ ನನಗೆ ಏನು ಹೇಳ್ತಿಲ್ಲ. ಧರ್ಮದಿಂದ ನಡೀರಿ, ಸತ್ಯ ಮಾತಾಡ್ರಿ, ಸರಿಯಾಗಿ ಮಾತಾಡ. ಅದ ಮೊದಲು ನೀ ಮಾತಾಡೋದು ಕಲಿ. ಆ ಮಾತ ಅದನ್ನ ನೀ ಅಳವಡಿಸ್ಕೊಳ್ಳೋ ಮಾತ. ನೀ ತಪ್ಪು ಮಾತಾಡ್ಲಿಕ್ಕತ್ತಿದಿ. ನಾ ತಪ್ಪು ಮಾತಾಡಿಲ್ಲ. ಹೌದಾ? ನಾ ತಪ್ಪು ಮಾತಾಡಿಲ್ಲ ನಾನು. ಹೌದಾ? ತುಪ್ಪದ ಬೆಲೆ ಬೇರೆನೆ, ಮಜ್ಜಿಗೆ ಬೆಲೆ ಬೇರೆನೆ. ಹಾಲಾಗೆ ಹುಟ್ಟ್ಯದ, ಹಾಲು ಬಿಟ್ಟು ಹುಟ್ಟಿಲ್ಲ. ಮಜ್ಜಿಗೆ ಪುಕಾಟ್ ಸಿಗ್ತಾವ, ಸಿಗ್ತಾವಲ್ರಿ. ಒಂದ್ಸರಿಗೆ ತುಂಬ್ಕೊಂಡು ಹೋಗೋ ಅಂತೇವಿ. ಕೊಡ್ತಾರ್ರಿಪ್ಪ. ತುಪ್ಪ ತುಂಬ್ಕೊಂಡು ಹೋಗಂತೇವ ನೋಡು. 1000 ರೂಪಾಯಿ ಕಿಲೋ ತುಪ್ಪ. ಹಂಗ್ಯಾಂಗ ಕೊಡ್ತಾರ್ರಿಪ್ಪ ತುಪ್ಪ? ಜ್ಞಾನಕ್ಕ ಭಕ್ತಿಗೆ ಅಟ್ಟ ಅಂತರ. ಜ್ಞಾನಕ್ಕ ಭಕ್ತಿಗೆ ಅಂಟಂತರ ಅಂದ್ರೆ 1000 ರೂಪಾಯಿ ಕೆಜಿ ತುಪ್ಪ ಮಾರ್ತದ, ಪುಕ್ಷಟ್ಟಿ ಮಜ್ಜಿಗೆ ಸಿಗ್ತಾವ. ಹೌದಾ? ಭಕ್ತಿಗೆ ಜ್ಞಾನಕ್ಕೆ ಅಟ್ಟ ಅಂತರದ. ಭಕ್ತಿಯಲ್ಲಿ ಕಾಮದ ವಾಸನೆ ಇದೆ. ಭಕ್ತಿಯಲ್ಲಿ ಆಶೆಗಳ ತುಂಬ್ಯಾವ. ಭಕ್ತಿಯಲ್ಲಿ ಮಮಕಾರ ತುಂಬ್ಯಾದ. ಭಕ್ತಿಯಲ್ಲಿ ಲೋಭ ತುಂಬ್ಯಾದ. ಇವೆಲ್ಲ ತುಂಬಿದ ಭಕ್ತಿ ಇದಾವ. ಅಲ್ಲಿ ಯಾವ ಈ ವಸ್ತುಗಳು ಸನಿ ಬರಲಾರ್ದೆ ಪರಮ ಕಲ್ಮಶವಾದಂತ ಪರಮ ಸತ್ಯನ ಜ್ಞಾನ ಅದ. ಪರಮ ಬೆಂಕಿದ ಜ್ಞಾನ. ಜ್ಞಾನಂದ್ರೆ ಬೆಂಕದು. ಇವನ್ನೆಲ್ಲ ತಗೊಂಡು ಹೋಗಿ ತೆಕ್ಕಿಗೆ ಬೀಳ್ತಂದ್ರೆ ನಿನ್ನ ಸುಟ್ಟು ಬಿಡ್ತಾರ. ನಡೆಯೋದಿಲ್ಲ ಜ್ಞಾನ. ಇವನ್ನೆಲ್ಲ ತಗೊಂಡು ರಾಡಾಗ ಹೋಗ್ತಂದ್ರು ಭಕ್ತಿ. ಹೋಗಿ ಹೊಡಿ ನಿಮ್ ಮಗನ ಮನಸ್ಸಿಗೆ ಬಂದಂಗ ನಿನಗೆ ಏನು ಮಾಡಂಗಿಲ್ಲ ಅದು ಭಕ್ತಿ. ಕಲ್ಲು ಹಾಕಿ ದಾಟು. ಹೊಡಿ, ಕಲ್ಲು ಹಾಕಿ ದಾಟದ. ಹೌದಾ? ಇಲ್ಲಿ ದಾಟ್ಲಿಕ್ಕೆ ಬರುದಿಲ್ಲ. ಇಲ್ಲಿ 2 ಗುಡ್ಲೆ 2 ಅಂದ್ರೆ ಇಜಿಕಲ್ ಟು 4 ಬರ್ಬೇಕಿಲ್ಲಿ. ಹೌದಾ? ಜ್ಞಾನಕ್ಕೆ ಅಲ್ಲಿ 2 ಗುಡ್ಲೆ 2 8 ಬರೆದ್ರು ಹೊಡಿ ಅಂತದ. ಹೊಡಿ, ಸೊಮ್ಮ ಹೊಡಿ, ಹೆಸರು ಹೊಡಿ, ಕಮ್ಮರ್ ಹೊಡಿ. ಇಲ್ಲಿ ಹಂಗಿಲ್ಲ. ಇಲ್ಲಿ ಸ್ವಚ್ಛ ನಿಖರವಾದಂತ ವಿಚಾರಗಳದಾವ. ಅದನ್ನ ಬಿಟ್ಟು ಮತ್ತೆ ಏನೇನಾರ ಕಥೆಗಳು ಹೇಳಿದ್ ನೀನು. ಏನೇನು ಹೇಳ್ಯಾರಪ್ಪ? ಹೇಳಿ ನಾವು ಬ್ಯಾಡ ಅನ್ನಂಗಿಲ್ಲ. ಕೈ ಹೇಳಕ್ ನಾವ್ ಯಾಕೆ ಬ್ಯಾಡನು ಹೇಳಲ್ರಿ? ಹೌದಲ್ಲ? ಹೌದಾ? ಭಕ್ತಿ ಎದರ ಸಲುವಾಗಿ ಮಾಡ್ಯಾರ? ಕೊನೆಯ ಭಕ್ತಿ ಆಶಯ ಏನು? ಭಕ್ತಿ ಮಾಡು ಕಾರಣರೇ ಏನು? ಎದರ ಸಲುವಾಗಿ? ಪರಮಾತ್ಮನ ನಿಶ್ಚಿತವಾದಂತ ಶಾಶ್ವತವಾದಂತ ಜ್ಞಾನವನ್ನೇ ಮಾಡ್ಕೋಬೇಕು. ಪರಮಾತ್ಮ ಹಿಂಗೆ ಅದನ್ನ ತಿಳಿಬೇಕಾದ್ರ ಏನ್ ಮಾಡ್ಯಾರ? ಭಕ್ತಿ ಮಾಡ್ಯಾರ. ಹೌದು, ಭಕ್ತಿ ಮಾಡ್ಯಾರ. ಪರಮಾತ್ಮನ ಹಾದಿ ಹಿಡಿಸ್ಯಾರ. ಪರಮಾತ್ಮ ಇಂಥವೆದನ ಇದು ಬೆಳಕದ ಅನ್ನೋದು ತಿಳಿಸಿಕೊಡುದು ಜ್ಞಾನ. ಪೂಚೋ ಸಾಹೇಬ್ರ, ಪೂಚೋ. ಜೀವ ಮತ್ತು ಶಿವ. ಜೀವ ಭೇದ ಮಾಡಿ ಭಕ್ತಿ ಬೆಳಗದ. ಶಿವಕ್ಕೆ ಬಂದು ಮುಟ್ಟದ ಮುಗಿತು. ನಿನ್ನ ಎಲ್ಲಾ ಕರ್ಮ ಬಂಧನಗಳು ಕೊಂಡಿ ಉಚ್ಚಿ ಕೆಳಗೆ ಬಿದ್ದು ನೀ ನಿಷ್ಕಲವಾದಂತ ಪರಮಾತ್ಮ, ಪರಿಶುದ್ಧವಾದಂತ ಆತ್ಮ. ನಿನ್ನ ಬಿಟ್ಟು ದೇವರಿಲ್ಲ ಮಗನೇ ಅಂತ ಹೇಳುವುದೇ ಜ್ಞಾನ. ಜ್ಞಾನ ನಿನ್ನ ಬಿಟ್ಟು ಇಲ್ಲ ಇಲ್ಲ ಏನು? ನೀನೇ ಪರಮಾತ್ಮ ಇದ್ದು, ಶುದ್ಧ ಪರಮಾತ್ಮ ನೀನೇ. ಹೌದಾ? ನಿನ್ನ ಸ್ವರೂಪ ಜ್ಞಾನ ಆಯ್ತು, ನಿನಗೆ ತಿಳುವಳಿಕೆ ಆಯ್ತಂದ್ರೆ ಯಾವ ಗೊಡವಿನ ಬೇಡುವುದಿಲ್ಲ, ಯಾವ ಗೊಂದಲಗಳು ಬರುವುದಿಲ್ಲ. ಶಿರಾ ಮಾರ್ಗ ಇರ್ತದ, ನಿಶ್ಚಿತವಾದ ಮಾರ್ಗ ಇರ್ತದೆ ಅನ್ನುವಂತ ವಿಚಾರವನ್ನು ಹೇಳಿ. ಹೌದಲ್ಲ? ಹೌದಲ್ರಿಪ್ಪ. ಕೆಲವೊಂದು ವಚನಗಳ ಸಹಿತ ಬಳಕೆ ಅವು ಬರುದಿಲ್ಲ. ಅಭಂಗಗಳು ಅಂದ್ರೆ ಏನು? ಅಭಂಗದ ಮಾತು ಬಳಕೆ ಮಾಡ್ಯಾರಪ್ಪ. ಭಂಗ ಇಲ್ಲದ ನುಡಿಯೇ ಅಭಂಗಗಳು. ಯಾರಿಗೂ ಭಂಗ ತರದಂತೆ, ನೋವು ಆಗದಂತೆ, ಅದರಲ್ಲಿ ಯಾವುದೇ ವಿಚಾರಗಳು ದ್ವಂದ್ವ ಗದ್ದಲ ಇರಲಾರ್ದಂತ ಮಾತುಗಳೇ ಅಭಂಗಗಳು ಅಂತ ಹೇಳಿ ಶರಣರು ಹೇಳ್ಯಾರ. ಶರಣರು ಹೇಳಿದ ಮಾತು ಇವೆಲ್ಲ ಮರಾಠ ಒಂದು ವ್ಯವಸ್ಥೆಯೊಳಗೆ ದಾಸರು ಮತ್ತು ಶರಣರು ಎಲ್ಲ ಹೇಳಿದ ಮಾತ. ನೀನೆಲ್ಲ ಭಕ್ತ ಕುಂಬಾರನ ಕತೆ ಅವ್ರ ತಮ್ಮಂದು ಹೇಳ್ದಿ, ತುಕಾರಾಮ ಮಹಾರಾಜಂದು ಹೇಳ್ದಿ. ಹೌದಲ್ಲ? ಕೊನೆಗೆ ಅವರು ಎಲ್ಲಿಗೆ ಹೋಗಿ ಮುಟ್ಟಾರ? ಜ್ಞಾನಕ್ಕೆ ಬಂದು ಮುಟ್ಟಿದ ಮೇಲೆ ಜಗತ್ತದೊಳಗೆ ಅವ್ರ ಹೆಸರು ಉಳಿದಾವ. ಜ್ಞಾನಕ್ಕೆ ಬಂದು ಜ್ಞಾನ ಮಾಡಿಕೊಂಡು ಬಳಕೆ. ಈ ಧ್ಯೇಯ ಅನ್ನೋದು ನಿಮ್ಮ ರೂಪಕ್ಕೆ ಕಾಣುವುದು ದೇವರಲ್ಲ. ಎಲ್ಲಿ ತನ ನೀ ದೇವರಂತೆ ಅಂದ್ರೆ ನಿನ್ನ ಕಣ್ಣಿಗೆ ಕಾಣಿಸುವಂತ ಗುಡಿಯಾಗಿ ಕೂತಂತ ಮೂರ್ತಿ ಇದು ದೇವ್ರ 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 ಎಲ್ಲಿ ತಕಾತಿ ಅಂದ್ರೆ ನಿನಗೆ ಜ್ಞಾನ ಆಗ್ಲಾರ ತಕಾತಿ. ನಿನಗೆ ಜ್ಞಾನ ಆಯ್ತು,
ಧೇ ಅಂದ್ರ ದೇ ಇಲ್ಲದ್ದು, ರು ಅಂದ್ರ ರೂಪ ಇಲ್ಲದ್ದು, ವ ಅಂದ್ರ ವರ್ಣ ಇಲ್ಲದ್ದು. ವರ್ಣ ಇಲ್ಲದ್ದು. ಧ್ಯೇಯ ರೂಪ ವರ್ಣ ಇಲ್ಲದ್ದು ಯಾವದದ ಅದು ಸತ್ಯ. ಅದನ್ನ ದೇವರಂತ ನಿನ್ನ ಕರ್ಮದ ಕೊಂಡಿ ಒಚ್ಚಬೇಕು, ನಿನಗೆ ಜ್ಞಾನ ಆಗ್ತದೆ. ಅಲ್ಲಿ ತರ ನಿನಗೆ ಆಗುದಿಲ್ಲ. ಕೆಸರಾಗ ಗಾಡಿ ಹೊಡೆಯವನೇ ನೀನು. ನೈ ಜ್ಞಾನೇನ ಸದೃಶ್ಯಂ ಅಂತ ಹೇಳಿದ ಪರಮಾತ್ಮ ಗೀತಾದೊಳಗ. ಅರ್ಜುನ, ಈ ಜಗತ್ತಿನೊಳಗೆ ಜ್ಞಾನಕ್ಕಿಂತ ಹೆಚ್ಚಿನ ವಸ್ತು ಯಾವುದೂ ಇಲ್ಲ. ಅದಕ್ಕೆ ಜ್ಞಾನ ಮಾಡ್ಕೋ ಅಂತ ಹೇಳದವ. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವ ಪಾಂಡವ ಸೈನ್ಯ ಎದುರ ಬದುರ ನಿಂತಾಗ ನಡು ಒಂದು ಸಂಗ್ರಾಮದಲ್ಲಿ ಪರಮಾತ್ಮ ಬಿಳಿ ಕುದುರೆಗಳನ್ನು ಹೂಡಿಕೊಂಡು ಅರ್ಜುನನ ರಥಕ್ಕೆ ಸಾರಥಿಯಾಗಿ ಬಂದು ನಡಬರಕ್ಕೆ ತರಬದಾನ. ಹೌದಾ? ತರಬದ ಬಳಿಕ ಅರ್ಜುನ ಎಷ್ಟೋ ಕಾಲ ಕೃಷ್ಣನ ಭಕ್ತಿ ಮಾಡ್ಯಾನ. ಆದರೂ ಮಾಯಾದಿಂದ ಹೊರಗೆ ಬಂದಿತ್ತಿಲ್ಲ. ಹೌದಾ? ಅಜ್ಞಾನದಿಂದ ಹೊರಗೆ ಬಂದಿಲ್ಲ. ಅವಾಗ ಎದುರ ಬದಿರಿನ ಪಾಳಿ ಎಲ್ಲಾ ಸಂಬಂಧಿಕರ ಪರಿಚಯ ಮಾಡಿ ಕೊಡ್ತಾನ. ಹೌದಾ? ನೋಡು ಅರ್ಜುನ ಯಾರ್ಯಾರದಾರ ನೋಡು. ಅರ್ಜುನ ನೋಡ್ತಾನ, ಕಣ್ಣಿಗೆ ಬೋಳಿಕೆ ಬಂದು ತೆಳಗ ಕೂತು ಬಿಡ್ತಾನ. ಬಿಲ್ಲ ಬಾಣ ಏನು ಗಾಂಧೀವ ಶಿವನಿಂದ ಸ್ವಾತಂತ್ರ್ಯವನ್ನು ಪಡೆದಂತ ಅರ್ಜುನ ಕೆಳಗೆ ಹೋಗಿದ್ದು ಕೂತು ಬಿಡ್ತಾನ. ಚಾಲು ಮಾಡ್ತಾನ. ಅವಾಗ ಪರಮಾತ್ಮ ಯಾಕೋ ಏನಾಯ್ತು ಒಂದು ಬಳಕ, ಯಾಕೆ ಕೂತ್ಯಪ್ಪ, ಏನಾಯ್ತು? ಗುರು ಅದಾನ, ಅಣ್ಣದಾನ, ತಮ್ಮದಾನ, ಬಂಧು ಅದಾರ, ಬಳಗದಾರ, ಕುರುಕುಲದ ವಂಶ ಭೀಷ್ಮಾದಾನ. ಇಂಥವ್ರಿಗೆ ಹೊಡೆದ ನನಗೆ ರಾಜ್ಯ ಯಾಕೆ ಬೇಕಂದ ಬಳಿಕ ಕೃಷ್ಣ ಹೇಳ್ತಾನ. ಏನ್ ಹೇಳ್ತಾನ್ರಪ್ಪ? ನೀ ಹೊಡೆಯವಲ್ಲ, ಅವರು ಸಾಯವರಲ್ಲ. ನೀವು ಹೊಡೆಯವಲ್ಲ, ಅವರು ಸಾಯವರಲ್ಲ. ಈ ಧ್ಯೇಯ ನೈಶ್ವರ್ಯದ ನಿಜವಾದದ್ದು ಒಂದೇ, ಅದು ಪರಮಾತ್ಮ ಬೇರೆ ಅದಾನ. ಅವ ಕೆಲಸ ಮಾಡ್ತಾನಂತ ಹೇಳಿ ಅರ್ಜುನ ಭಕ್ತಿ ಮಾಡಿದಂತ ಅರ್ಜುನಿಗೆ ಎಷ್ಟು ಕತ್ತಲಿ ಮುಸುಕಿದ್ರು ಅದರಿಂದ ಹೊರಗೆ ತಂದು ಯಬಸಿ ಯುದ್ಧ ಮಾಡ್ಲಿಕ್ಕೆ ಹಚ್ಚಿದ್ದು ಪರಮಾತ್ಮನ ನಿಜವಾದ ಜ್ಞಾನ. ಜ್ಞಾನ ಬಿಟ್ಟು ನೀವು ಜ್ಞಾನ ಆಯ್ತು, ಕೆಲಸ ನಂದು ನಿಂದು ಅಣ್ಣ ತಮ್ಮ ಬಂಧು ಬಳಗ ಬೀಗರು ಇದು ಎಲ್ಲ ಗದ್ದಲ ಎಳಿತಾನ. ಈ ಭಕ್ತಿ ಒಳಗಿದು ಭಕ್ತಿ ಒಳಗೆ ಗದ್ದಲದ. ಇದು ದಾಟದೆ ಅಲ್ಲಿ ಗದ್ದಲಿಲ್ಲ. ಮಗ ಹಿರಣ್ಯಕಶ್ಯಪ 12 ವರ್ಷ ಭಕ್ತಿ ಮಾಡ್ದಲ್ಲ, ಮಾಡ್ಯಾನಲ್ರಪ್ಪ? ಮಾಡ್ದಲ್ರಿ. 12 ವರ್ಷ ಕೂತು ಭಕ್ತಿ ಮಾಡಿ ಬ್ರಹ್ಮನನ್ನ ಒಲಿಸಿಕೊಂಡ. ಏನು ಬೇಕು ಅಂತ ಕೇಳ್ದ. ಅವಾಗ ಇಲ್ಲ, ನನಗೆ ಸಾವ ಇರಬಾರ್ದು. ನಾವು ನನಗೆ ಸಾವ ಇರಬಾರದು, ನನಗೆ ಒಟ್ಟು ಸಾವಿರಬಾರ್ದಂದ. ಅವಾಗ ಹೇಳ್ತಾನ, ನೋಡು ಬ್ರಹ್ಮ ಹೇಳ್ತಾನ, ಹುಟ್ಟಿದವರಿಗೆ ಸಾವು ನಿಶ್ಚಿತದ. ಹುಟ್ಟಿದವರಿಗೆ ಸಾವು ನಿಶ್ಚಿತದ. ಅದು ಒಂದು ಬಿಟ್ಟು ಏನಾದರೂ ಬೇಡು ಅಂತ ನಾವು. ಅವಾಗ ಏನ್ ಹೇಳ್ತಾನ್ರಪ್ಪ ಹಿರಣ್ಯಕಶ್ಯಪ? ಹಿರಣ್ಯಕಶ್ಯಪ ಭಕ್ತಿ ಮಾಡಿದಲ್ಲ, ಭಕ್ತಿ ಮತದೊಳಗೆ ಹೇಳ್ತಾನವ, ನಾ ಹಗಲು ಸಾಯ್ಬಾರ್ದು, ರಾತ್ರಿ ಸಾಯ್ಬಾರ್ದು. ಇದು ನೋಡ್ರಪ್ಪ ಬೇಡುಣಿಕಿ. ನಾನು ಮನೆ ಒಳಗೂ ಸಾಯ್ಬಾರ್ದು, ಹೊರಗೂ ಸಾಯ್ಬಾರ್ದು. ಯಾವ ಪ್ರಾಣಿ ಪಕ್ಷಿ ಸುರ ಅಸುರರಿಂದ ನನಗೆ ಮರಣ ಬರಬಾರ್ದು. 3 ವರ ಬೇಡದು. ಇವ ತಥಾಸ್ತು ಅಂದ. ಭಕ್ತಿ ಕೆಲಸಿದು. ಹೊಳ್ಳಿ ಬ್ರಹ್ಮನಿಂದ ವರ ಪಡೆದು ಭಕ್ತಿ ಮಾಡಿನ 12 ವರ್ಷ ಅಂತ ಹೇಳಿ ಮಗ ಸೊಕ್ಕಿಗೆ ಯಾರಿ ಸಿಕ್ಕಂಗೆ ನಡಿಲಿಕ್ಕತ್ತ ಬಳಿಕ ಜ್ಞಾನ ದೃಷ್ಟಿಕೋನದಿಂದ ನೋಡಿದಂತ ಶ್ರೀ ವಿಷ್ಣು ಈ ಮಗನಿಗೆ ಹಿಂಗೆ ಬಿಟ್ಟರು ನಡೆಯಂಗಿಲ್ಲ ಅಂತ ಹೇಳಿ ಜ್ಞಾನ ದೃಷ್ಟಿಕೋನದಿಂದ ತಿಳುವಳಿಕೆಯಿಂದ ಅವನ ಮಗನಿಗೆ ಅವನನ್ನು ವೈರಿಯಾಗಿ ನಿಲ್ಲಿಸಿಬಿಟ್ಟ. ನಾನೇ ದೇವರನ್ನವ, ನೀ ಎಲ್ಲ ಹರಿಯದ ನಮ್ಮ ಪ್ರಹ್ಲಾದ ಸಣ್ಣ ಹುಡುಗ. ಇವ ಮಗ 12 ವರ್ಷ ಗುಡದಾಗ ಕೂತು ತಪಸ್ಸು ಮಾಡಿದ್ರು. ಇವನಲ್ಲಿ ಭೇದ ಅಜ್ಞಾನ ಹೋಗಿಲ್ಲ. ಕೇವಲ 6-7 ವರ್ಷದ ಕೂಸ ಭಕ್ತ ಪ್ರಹ್ಲಾದ ತಂದೆಗೆ ಜ್ಞಾನ ಹೇಳ್ತಾನ. ನೀನು ಪರಮಾತ್ಮ ಅಲ್ಲ, ನೀನು ಪರಮಾತ್ಮನೂ ಅಲ್ಲ. ನೀ ಯಾಕಂದ್ರೆ ಹುಟ್ಟಿದಿ ಸತ್ತಿದಿ. ನಿನ್ನ ತಾಯದರ ತಂದೆದರ ಅದಾರ, ಅವನಿಗೆ ಇಲ್ಲ. ಎಲ್ಲದರೊಳಗ ಅಣುರೇಣ ತೃಣಕಾಷ್ಟಗಳಲ್ಲಿ ತುಂಬ್ಯಾನ. ಇದು ಹುಚ್ಚರಗತ್ಲೆ ಮಾಡಬೇಡ. ನೀ ಅಲ್ಲಂದ್ರು ಶೆಟ್ಟಿಗೆ ಬಂದ ಮಗ 12 ವರ್ಷ ಭಕ್ತಿ ಮಾಡಿದ ಮದದಿಂದ ಎಲ್ಲದನ್ನ ಹೇಳಿ ಗದಾ ತಗೊಂಡು ಸಿಕ್ಕ ಕಂಬಿಗೆ ಹೊಡಿತಾನ. ನಿನ್ನಲ್ಲಿ ಅದಾನ, ನನ್ನಲ್ಲಿ ಅದಾನ, ಈ ಕಂಬಿನಾಗ ಅದಾನ, ಆ ಕಂಬ ಅದಾನ. ಚಿಟ್ಟಿಗೇರಿ ಕಂಬಿಗೆ ಹೊಡೆದ. ನರಸಿಂಹ ಅವತಾರ ಧಾರಣ ಮಾಡಿ ಶ್ರೀಹರಿ ಬಂದು ಧ್ಯೇಯ ಮನುಷ್ಯಂದು ಮುಖ ಪ್ರಾಣಿದು
ನೋಡ್ರಿಪ್ಪ, ಸೂರ್ಯ ಅರ್ಧ ಒಳಗದನ ಅರ್ಧ ಹೊಟ್ಟಾಗದನ. ಹಗಲು ಇಲ್ಲ ರಾತ್ರಿನೂ ಇಲ್ಲ. ರಾತ್ರಿನೂ ಇಲ್ಲ, ಪ್ರಾಣಿನೂ ಅಲ್ಲ ಪಕ್ಷಿನೂ ಅಲ್ಲ. ಅಲ್ಲ ಮನೆ ಹೊರಗೂ ಅಲ್ಲ ಒಳಗೂ ಅಲ್ಲ. ಹೊಸ್ತಲ ಮೇಲೆ ನಿತ್ತು ಹರಿದ ಕೊಳ್ಳಾಗ ಕಳ್ಳ ಹಾಕೊಂಡು ಜ್ಞಾನವಂತಾದ ಪ್ರಹ್ಲಾದನ ಮಾತು ಕೇಳಿ ಹರಿ ಶಾಂತಾಗಿ ಜಗತ್ತದೊಳಗ ಪ್ರಹ್ಲಾದನ ಹೆಸರು ಉಳಿದಾದ ಸಣ್ಣ ಕೂಸ ಜ್ಞಾನವಂತ. ಸೋಮನ ರಸಿಕನ ಆಡಿದ ಮಾತು ಶಶಿ ಉದಿಸಿ ಬಂದಂತೆ, ರಸಿಕತೆ ಇಲ್ಲದ ಮಾತು ಕಸದಂತೆ ತ್ಯಾಜ್ಯ ಬಲ್ಲವರು. ಎಷ್ಟು ಸಾವಿರ ಮಾತು ಹೇಳಿದ್ರಾಗ ಅರ್ಥ ಇಲ್ಲ. ಎಲ್ಲಾ ಜಗಳ ಕೂಡಿಸಿ ಗಬಾಳ್ ಗಬಾಳ್ ಜಗಳ ಕೂಡಿಸಿ ಹೇಳೋ ಮಾತ ಅದು ಅವಶ್ಯಕತೆ ಇಲ್ಲ. ಹೌದಲ್ಲ? ಹೌದ್ರಪ್ಪ. ಈ ಜಗತ್ತಿನೊಳಗ ಏನಾದರೂ ಜ್ಞಾನ ದೊಡ್ಡದದ. ಇಂದ ಹಾಲು ಮತದೊಳಗೆ ನಾವು ಒಂದು ಪ್ರಶ್ನೆ ಮಾಡಿ, ಹೌದ್ರಪ್ಪ, ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ಏನ್ ಹೇಳ್ಯಾರಪ್ಪ? ಇಡೀ ಕೈಲಾಸದೊಳಗ ಅಮೋಘ ಸಿದ್ಧ ಹಿಂಗ ಭಕ್ತಿ ಮಾಡುವಾಗ ತಾಯಿ ಹಿಂತಿಂತವು ಎಲ್ಲ ಅವತಾರಗಳನ್ನು ಮಾಡಿ ಬಿಟ್ಟಳು. ಹುಳ ಮುಟ್ಲಾರ ಹೂವಿಗೆ ಹೋದಕ್ರ ಹಿಂಗಾಯ್ತು, ಕಪ್ಪಿ ಕಲಕಲಾರ ಶೀತಳಕ್ಕೆ ಹೋದಕ್ರ ಹಿಂಗಾಯ್ತು, ಆನೆ ಎದುರಿಗೆ ಬಂತು, ಬರ್ಲಿಲ್ಲ. ನಾವೆಲ್ಲ ಅಡ್ಡಿ ಮಾಡೋದು ಅದಕ್ಕೆ. ಸತ್ಯ ಸಿದ್ಧನ ಧರ್ಮದ ಮಾರ್ಗಕ್ಕೆ ನಾವು ಚ್ಯುತಿ ತರಗಿಲ್ಲ. ಆದ್ರೂ ಇವೆಲ್ಲ ಮಾಡಬೇಕಾದ್ರೆ ಪಾರ್ವತಿ ಜ್ಞಾನ ದೃಷ್ಟಿಕೋನದಿಂದ ತಿಳಿದ ಅಲ್ಲಿ ಹೋಗ್ಯಾಳೋ ಎನ್ನ ಜ್ಞಾನ ಇಲ್ಲದೆ ಹೋಗ್ಯಾಳ ಹೇಳ ನನಗೆ. ಸಾಹೇಬ್ರ ಕೈಸ ಕರ್ನಿಕ ಬೋಲ್ತಾ. ಆಮೇಲೆ ಬಾಳಕಾದೇವಿನ ಮರ್ತಕ್ಕೆ ಕಳಿಸಬೇಕಾದ್ರು ಅಮೋಘ ಸಿದ್ಧ ಏನ್ ಹೇಳ್ದ? ಏನ್ ಹೇಳನ್ರಿಪ್ಪ? ನೀ ನನ್ನನ್ನ ಜ್ಞಾನ ದೃಷ್ಟಿಕೋನದಿಂದ ನಾನ್ ನಿಮ್ಮ ಮನೆ ಬಂದಾಗ ನೀವು ಗುರುತು ಹಿಡಿಬೇಕು. ನನ್ನನ್ನು ಗುರ್ತ ಹಿಡಿದ್ರ, ನನ್ನನ್ನು ಗುರುತು ಹಿಡಿದ್ರೆ ನಿನ್ನ ಜೊತೆ ಲಗ್ನ ಆಗ್ತೀನಿ ಅಂತ ಹೇಳಿದ ಬಳಿಕ ಆಕಿ ಅಮೋಘ ಸಿದ್ಧ ಬಂದಕರ ಪದ್ಮಾವತಿ ಜ್ಞಾನ ದೃಷ್ಟಿಕೋನದಿಂದ ಅವನು ಗುರುತು ಹಿಡ್ದಾಳೋ ಇಲ್ಲ ಆರು ಹೇಳ. ಯಾರಿಗೆ ಗೊತ್ತರಿಪ್ಪ? ಹೌದಲ್ಲ? ಜ್ಞಾನ ದೃಷ್ಟಿಕೋನದಿಂದ ನೋಡಿದಾಗ ಗೊತ್ತಾಗ್ಯದ. ವಿಧ ಇಲ್ಲ. ಉಂಡ ಊಟ ಕಂಡ ಕನಸ ಪಾತಾಳ ಭೇದ 12 ವರ್ಷ ಮುಂದಿನ ಸುದ್ದಿ, 12 ವರ್ಷ ಹಿಂದಿನ ಸುದ್ದಿ ಹೇಳಬೇಕಾದ್ರೆ ತ್ರಿಕಾಲ ಜ್ಞಾನಿ ಮಾಳಪ್ಪ. ತ್ರಿಕಾಲ ಜ್ಞಾನಿ ಅಮೋಘ ಸಿದ್ಧ. ಇವೆಲ್ಲ ತಿಳ್ಕೋಬೇಕಾದ್ರೆ ತ್ರಿಕಾಲ ಜ್ಞಾನಿ 3 ಕಾಲದೊಳಗ, ವರ್ತಮಾನ ಭೂತ ಭವಿಷ್ಯತ್ತು ಕಾಲದೊಳಗ ಯಾರು ಸದಾ ಜಾಗೃತಿ ಆಮದನ ಅವನಿಗೆ ಜ್ಞಾನಿ ಅಂತ ಕರೆದಾರ. ಹೌದಾ? ನಿನ್ನ ಉತ್ತರ ಸದಾ ಜಾಗೃತಿ ಯಾರಿರ್ತಾನೆ ಅವ ಜ್ಞಾನಿ. ನೀ ಪಾಂಡುರಂಗ ಹಿಂಗ 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 ಮಣ್ಣ ಕಿವಿ ಕೊಟ್ಟು ಕೇಳಿದ್ರು ತುಕಾರಾಮ್ ಅಲ್ಲಿ ಹೋದ. ಹೌದು ಹೋಲಲ್ಲ. ನಮ್ಮದು ಸಹಮತದ. ಹೌದು. ಶರಣರ ಮಾತಿಗೆ ಅಡ್ಡಿ ಮಾತಾಡೋ ಮಗನ. ಆದ್ರೆ ಅದಕ್ಕೆ ಮುಂದುವರೆದು ಹೇಳ್ತೀನಿ ನಿನಗೆ. ಏನಿದೆ? ಗೋರ ಕುಂಬಾರ ನಾಮದೇವ್ಗ ಉಂಡು ಕುತ್ತು ಪಂಕ್ತಿಯಂದು ತಲೆ ಮ್ಯಾಲ ಹೊಡೆದು ಎಬಸದ. ತಲೆ ಮೇಲೆ ಹೌದಲ್ರಿ? ನೀವು ಮಹಾರಾಷ್ಟ್ರದಾಗ ಸಂತರು ಎಲ್ಲಾರು ನಿಮಗೆಲ್ಲ ಜ್ಞಾನ ಅದ, ನನಗೆ ಕಡಿಮೆ ಅದ ಮರಾಠಿ. ಹೌದಲ್ಲ? ಹೌದು. ಎಲ್ಲ ಸುಟ್ಟಾವಿಲ್ಲ ನೋಡಂದ ಬಳಕ ಗಡಿಗೆ ಮಾಡು ತ್ಯಾಪಿ ತಗೊಂಡು ಎಲ್ಲರಿಗೆ ಹೊಡೆದಕ್ಕೆ ನಾಮದೇವನ ತಲೆ ಅಂದವ. ನನಗೆ ಅಕ್ಕ ನಾಮೇ ಕಚ್ಚಾಯಿ ಗುರುಕ ಸಂತರ ಮುಂದೆ ಅಪಮಾನ ಮಾಡಿ ಕಳಿಸದ. ಪಾಂಡುರಂಗನ ಮುಂದೆ ಹೋಗಿ ನಾಮದೇವ ಒಳ್ಳಾಕತ್ತ. ಇಲ್ಲಿ ವಿಚಾರ ಭಕ್ತಿ ವಿಚಾರ. ಏನ ಭಕ್ತಿ ಒಳಗೆ ಐತೀನಿ ನಾನು. ಹೌದು. ನಿಮಗೂ ತಲೆಯಾಗಿರ್ಬೇಕು. ನಾ ಈಗ ಜ್ಞಾನಕ್ಕಿಲ್ಲ ಗೌಡ್ರ. ಏನೋ ಭಕ್ತಿ ಒಳಗೆ ಐತೀನಿ ನಾನು. ಭಕ್ತಿ ಮಾಡಿ ಸ್ವತಃ ಪಾಂಡುರಂಗನೇ ಗುಡಾಂದಿ ಎದ್ದು ನಾಮದೇವನ ಜೋಡಿ ಮಾತಾಡ್ತಿದ್ದ. ಹೌದಲ್ರಿಪ್ಪ? ಹಿಂಗ ಗೋರ ಕುಂಬಾರ ನನಗ ಮನೆಯಿಂದ ಅಪಮಾನ ಮಾಡಿ ಕಳ್ಸನ ತಿಳಿ ದಳ 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 ಕಣ್ಣ ನೀರ್ ತೆಗೆದ ಅಳ್ಳಾಕತ್ತ ನಾಮದೇವ. ನೋಡ್ರಿಪ್ಪ ನೋಡ್ರಿ. ಅವಾಗ ಭಕ್ತ ವತ್ಸಲನಾದಂತ ಪಾಂಡುರಂಗ ಧ್ಯೇಯಧಾರಿಯಾಗಿ ನಿಂತು ಹೇಳ್ತಾನ, ಏನ್ ಹೇಳ್ತಾನಪ್ಪ? ನಾನಿನ್ನ ಜೋಡಿ ಮಾತಾಡ್ತೀನಿ, ನೀ ನನ್ನ ಜೋಡಿ ಮಾತಾಡ್ತಿ. ಗೋರ ಕುಂಬಾರ ನನಗ ಅಪಮಾನ ಮಾಡೋದು ಇದು ಹೆಂಗ ಅಂತ ಕೇಳಿದ ಬಳಿಕ ಸಮಾಧಾನದಿಂದ ಶಾಂತದಿಂದ ಭಕ್ತಿ ಅನ್ನುವ ಪರದೆಯಿಂದ ಜ್ಞಾನ ಅನ್ನುವ ಪರದೆಗೆ ಪಾಂಡುರಂಗ ಕರ್ಕೊಂಡು ಬರ್ತಾನ. ಯಾಕೆ ತರ್ತಾನ ನೋಡ್ರಿಪ್ಪ? ಭಕ್ತಿ ಅನ್ನೋದ್ರಿಂದ ಬಿಟ್ಟು ಮ್ಯಾಲ ತಂದು ಹೇಳ್ತಾನ, ನಾನು ಮಾತಾಡ್ತೀನಿ ಅಂದ್ರು ಸಹಿತ ನಾನು ದೇವರಲ್ಲ, ನಾ ಧ್ಯೇಯ ತೊಟ್ಟು ಬಂದೀನಿ. ದೇವರನ್ನು ವಸ್ತು ಆತ್ಮ ಬೇರೆ ಅದಾನ. ಅವ ನಾನು ಹಿಂಗ ಬಂದಿನಂದ ಬಳಕ ನಿನಗೆ ಭಕ್ತಿಗಾಗಿ ಕಂಡಿನಿ. ಜ್ಞಾನ ದೃಷ್ಟಿಕೋನದಿಂದ ನೋಡಿದ್ರೆ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಬೇರೆ ಅಲ್ಲ. ವಹಂ ವಹಂ ಯುಹಂ ಯುಹಂ.
ನಾನು ನೀನೇ, ನೀನು ನಾನೇ. ನಾನೇ. ಜ್ಞಾನ ದೃಷ್ಟಿಕೋನದಿಂದ ನೋಡಿ ಹೇಳ್ಯಾನ ಕುಂಬಾರ, ನೀ ಕಚ್ಚ ಇದ್ದುದು ಖರೆ ಅದ. ಹೋಗಿ ಯಶೋಬಾ ಕಿಶೋರನ ಬಲ್ಲಿ ಹೋಗಿ ನೀ ಶಿಕ್ಷಣ ಕಲ್ತ ಬಾ, ಅವಾಗ ನೋಡದ್ರ ಮಜಾ ಅಂದವು. ಹೌದಲ್ಲ, ಗುರು ಮಾಡ್ಕೊ. ಅವಾಗ ಹೋಗಿ ನಾಮದೇವ ಗುರು ಮಾಡಿಕೊಂಡು ಒಂದು ವರ್ಷ ಆದ ಮೇಲೆ ಬಂದ. ಪಾಂಡುರಂಗ ಅವ್ರ ಮನ್ಯಾಗ ಒಂದು ಕಾರಣ ಇತ್ತು, ಹೆಣ್ಮಕ್ಳು ಹೋಳಿಗೆ ಮಾಡ್ತಿದ್ರು. ಹೋಳಿಗೆರಪ್ಪ ಎಣ್ಣೆ ಹಚ್ಚ ಹೋಳಿಗೆ ಮಾಡ್ತಿದ್ರು. ಪಾಂಡುರಂಗ ದೊಡ್ಡ ಕರಿನಾಯಾಗಿ ಬಂದು ಹೋಳಿಗೆ ಬುಟ್ಟಿಗೆ ಬಾಯಾಕಿ 10 ಹೋಳಿಗೆ ಹಿಡ್ಕೊಂಡು ಹೊಂಟ. ಇಲ್ಲಿ ನಿನ್ನ ಭಕ್ತಿ ಕೆಲಸ ಮುಗ್ದಲ್ಲಿ. ಜ್ಞಾನ ದೃಷ್ಟಿಕೋನದಿಂದ ನಾಮದೇವ್ ನೋಡಿ ಒಳಗೆ ಓಡಿ ತುಪ್ಪದ ಗಡಿಗೆ, ತುಪ್ಪದ ಮಿಳ್ಳಿ ತಗೊಂಡು, ಪಾಂಡುರಂಗ ನೀ ಹೋಳಿಗೆ ಅಟ್ಟೆ ಉಣಬೇಡ, ಹೋಳಿಗೆ ಅಟ್ಟೆ ಒಯ್ಬೇಡಪ್ಪ, ತುಪ್ಪ ತಗೋ, ತುಪ್ಪ ತಗೋ, ತುಪ್ಪ ಇಟ್ಟು ತಗೊಂಡು ಉಣ್ಣು ಅಂತ ಹೇಳಿ ಬೆಲ್ ಹತ್ತು ಬಿಟ್ರಿ. ಬೆನ್ನು ಹತ್ತದ. ಪಾಂಡುರಂಗ ಹೊಳ್ಳಿ ನಿಂತ ನಕ್ಕ, ಮಗನ ಈಗ ಸುದ್ದಾದಿ ಅಂತ. ಈಗ ಜ್ಞಾನ ಬಂದ, ಈಗ ಜ್ಞಾನ ಬಂತ ನಿನಗೆ. ಹೌದು, ಮುಗಿತು ನಿನಗಿದ್ದಂತ ಎಲ್ಲಾ ವ್ಯವಸ್ಥೆಗಳ ಮುಗಿದು ನೀನು ನಾನೇ ಆದಿ, ನಾನು ನೀನೇ ಆದಂತ ಹೇಳ್ದ. ಇದು ಸೋಮನ ಏನಾರ ಗಂಟು ಹಾಕಿ ನೀವು ದೊಡ್ಡವರಿದ್ದೀರಿ, ಏನಾರ ತಲೆ ಮೇಲೆ ಬಡಿತೀರಿ, ತಲೆ ಮೇಲೆ ಬಡು ಮೇಳಲ್ಲಿದು. ಸಣ್ಣ ಕೂಸಿದ್ರು ಅವನ ಕರ್ಕೊಂಡು 48 ವರ್ಷ ಆಡಿದ. ನಾನೇ ಸಮಯದೊಳಗೆ ನನಗೆ ವಿಷಯ ಗೊತ್ತಿದ್ರು ನಾ ಹೇಳಾರ್ದು ಬಿಟ್ಟಿದ್ದ. ಸಣ್ಣವ್ರಿದ್ರಂದ್ರ ಬರ್ಲಿ ಬರ್ಲಿ, ಸಣ್ಣವ್ರಿದ್ರಂದ್ರ ನಾ ಹೇಳಾರ್ದು ಗಪ್ಚುಪ್ ಹೋಗಿದೆ. ಬರ್ಲಿ ಅವರು ಬರ್ಲಿ. ಸ್ವತಃ ನಿನಗೆ ಹೇಳ್ತೀನಿ, ಬೇರೆಯವ್ರಿಗೆ ಬೇಡ, ಇದು ನಾ ಹೇಳಬಾರ್ದು, ನಂದು ದಡ್ತನ ಹಾಕದ. ಏನ್ರಿಪ್ಪ, ನನಗೆ ನಿಂದೆ ಹೇಳಿದ್ರೆ ನಂದೇ ದಡ್ತನ ಹಾಕದ. ಆದ್ರೆ ನೀವು ಮಾತಾಡ್ಲಿಕ್ಕತ್ತಿಲ್ಲ, ಸಿಟ್ಟು ತರಿಸೋ ಮಾತು ನನಗೆ ಮಾತಾಡಬೇಡ. ಮತ್ತೆ ಆಮೇಲೆ ಕರೆ ಮಾತಾಡು. ನಾ ಆ ಕೆಲಸದವಲ್ಲ. ಸತ್ಯ ಅಂದ್ರೆ ಸತ್ಯನೇ, ತಪ್ಪಂದ್ರೆ ತಪ್ಪನೇ, ನ್ಯಾಯ ಅಂದ್ರೆ ನ್ಯಾಯನೇ. ನ್ಯಾಯ 48 ವರ್ಷ 1 ಇಂಚು ಧರ್ಮದಿಂದ ಹಿಂದೆ ಸರಿದಿಲ್ಲ. ಕೇಳ್ರಿ ನೀವು, ಶ್ರಾವಣ ಮಾಸ್ತರಿ ಆಮರ ಇಂತಾದ ಒಂದು ರೊಕ್ಕ ಮುಟ್ಟಾನ, ರೂಪಾಯಿ ಮುಟ್ಟಾನ, ಹಿಂಗ ಸುಳ್ಳು ಹೇಳಾನ, ಹಿಂಗ ತಗಲು ಮಾಡ್ಯಾನ, ಇಂತಲ್ಲಿ ಹಿಂಗ ನ್ಯಾಯ ತಪ್ಪು ಮಾಡ್ಯಾನ ಅಂತ ಹೇಳಿದ್ರೆ 1 ಲಕ್ಷ ಇಂಗಳಿಗೊಳಗೆ ದಂಡ ಕೊಟ್ಟು ಹೋಗ್ತೀನಿ. ಇಡೀ ಮಹಾರಾಷ್ಟ್ರ ಕೇಳ್ರಿ, ಕರ್ನಾಟಕ ಮಹಾರಾಷ್ಟ್ರ ಕೇಳ್ರಿ. ಅದು ಮಾಡುದಿಲ್ಲ, ಮಾಡಲಿಕ್ಕೂ ಬರುದಿಲ್ಲ. ಅದು ಜ್ಞಾನದ ವ್ಯವಹಾರ ಹೆಂಗದಂದ್ರೆ, ಇನ್ನೊಂದು ಮಾತು ಹೇಳಿ ನಮ್ಮ ಒಂದು ಖ್ಯಾಲಿ ಹಾಡಿ ಜಾಕಿರ ಸಾಹೇಬಿಗೆ ಪಾಳಿ ಕುಡಿತೀನಿ. ಒಂದು ಮಾತು ಹೇಳ್ತಾರೆ ಗೊತ್ತೇನು ಶರಣರು? ಏನ್ ಹೇಳ್ತಾರಪ್ಪ ಶರಣರು? ತನು ಸುದ್ದಿ ಇಲ್ಲದ ಬಗೆ ತೀರ್ಥದ ಫಲವೇನು, ಮನಸುದ್ದಿ ಇಲ್ಲದ ಬಗೆ ಮಂತ್ರದ ಫಲವೇನು? ಏನ್ರಿಪ್ಪ ಮತ್ತೊಮ್ಮೆ ಹೇಳ್ರಲ್ಲ. ತನು ಸುದ್ದಿ ಇಲ್ಲದ ಬಗೆ ತೀರ್ಥದ ಫಲವೇನು, ಮನಸುದ್ದಿ ಇಲ್ಲದ ಬಗೆ ಮಂತ್ರದ ಫಲವೇನು? ಫಲವೇನು? ಮಿಂದಲ್ಲಿ ಫಲವೇನು, ಮೇನು ಮೊಸಳೆಗಳಂತೆ ಅಷ್ಟೇ. ಹೊರಗೆ ಮಿಂದು ಒಳಗೆ ಮೇಯದವರನ್ನು ಕಂಡು ಬೆರಗಾಗಿ ನಗುವನು ನಮ್ಮ ಕೂಡಲ ಸಂಗಮ ದೇವ, ಸಂಗಮ ದೇವ, ಸಂಗಮ ದೇವ. ಬಸವಣ್ಣ ಹೇಳ್ತಾನೆ, ಮನುಷ್ಯನೇ ಮೊದಲ ನಿನ್ನ ತನು ಸುದ್ದಿ ಇತ್ತಂದ್ರ ತೀರ್ಥ ಮಾಡ್ಕೊ, ಮನ ಸುದ್ದಿ ಇತ್ತಂದ್ರ ಮಂತ್ರ ಕಲಿ. ಮೇನು ಮೊಸಳೆಗಳು ದಿನ ನೀರಾಗಿರ್ತಾವ, ಅವಕ್ಕೆ ಜ್ಞಾನ ಆಗ್ಯದೇನು? ನೀ ಹರೇ ನೀರಿನೊಳಗೆ ಮುಣಗಿ ಬರಳಿ ಅನಿಸಿದ್ರೆ ನನಗೆ ಜ್ಞಾನ ಆಗ್ತದೇನು? ಸಾಧ್ಯ ಇಲ್ಲ. ಹೌದಲ್ಲ? ಹೌದಾ? ನಗೆಯೇ ಬರುತ್ತಿದೆ, ನಗೆಯೇ ಬರುತ್ತಿದೆ. ಜಗದ ಮನುಜರು ಹಗರಣವ ಮಾಡುವುದು ಕಂಡು ನಗೆಯೇ ಬರುತ್ತಿದೆ. ಪರರ ವನಿತೆಯ ಒಲುಮೆಗೊಲಿದು ಹರುಷದಿಂದ ಹರಿವು ನೀರಿನೊಳಗೆ ಮುಳುಗಿ ಬರಳ ಎಣಿಸುತ್ತಿವರು ಕಂಡು ನಗೆಯೇ ಬರುತ್ತಿದೆ, ನಗೆಯೇ ಬರುತ್ತಿದೆ. ಪತಿಯ ಸೇವೆ ಬಿಟ್ಟು ಬರ ಪತಿಯ ಕೂಡ ಸರಸ ಮಾಡಿ ಸತತ ಮೈ ತೊಳೆದು ಹಲವು ವ್ರತವ ಮಾಡುವ ಸತಿಯ ಕಂಡು ನಗೆಯೇ ಬರುತ್ತಿದೆ, ನಗೆಯೇ ಬರುತ್ತಿದೆ. ಕಾಮ ಕ್ರೋಧ ಮನದೊಳಿಟ್ಟು ತಾನು ವಿಷಯ ಪುಂಜನಾಗಿ ಸ್ವಾಮಿ ಪುರಂದರ ವಿಠಲನ ನೆನೆಯದವರ ಕಂಡು ನಗೆಯೇ ಬರುತ್ತಿದೆ, ನಗೆಯೇ ಬರುತ್ತಿದೆ. ಸಾಹೇಬ, ಕರ್ಮಕಾಂಡ, ಉಪವಾಸನ ಕಾಂಡ, ಜ್ಞಾನ ಕಾಂಡ ಬಾಯಾಗಿ ದೊಡ್ಡ ಕಡೆ ಹಿಡಿಬೇಡ. ನಿನ್ನ ಗಂಟ್ಲಾಗ ನೀರು ಇಳಿದಿಲ್ಲ. ಗಂಟ್ಲಾಗ ಎಟ್ಟ ಹಿಡಿತದ ಅಟ್ಟ ಹಿಡಿಬೇಕ್ರಿ ಕಡುಬ. ನೀರು ಇಳಿಲಾರ್ದ ಗಂಟ್ಲಾಗ ಕಟ್ಟಿಗೆ ತೊಗೊಂಡು ಕಡುಬು ಹಾಕಲ್ಕತ್ತಿದಿ. ಒತ್ತೆ ತುರ್ಕುಂದ್ರೆ ಆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ, ಎಂದೂ ಮಾಡ್ಬೇಡ್ರಿ. ಮತ್ತೊಂದು ಯಾ ಬ್ಯಾಳದ ಮುಂದರೆ ಮಾಡು. ನಾ ಹೇಳಿನಿ, ಜಗತ್ತದೊಳಗೆ ನನ್ನಟ್ಟು ಸಣ್ಣವ ಯಾರು ಇಲ್ಲ. ನಾನು ಕಲಿಬೇಕಾಗಿದೆ. ನಾ ದೊಡ್ಡವಲ್ಲಂತೂ ನಾನು ಸತತ ಹೇಳ್ಕೊತ ಬಂದೀನಿ. ಹೌದು, ನೀ ನನಗ ಸತ್ಯ ಹೇಳ್ಬೇಕ್ರಿ, ಅಸತ್ಯ ಹೇಳ್ಬೇಕ್ರಿ, ಹಂಗ ಮಾಡ್ಬೇಕ್ರಿ, ಹಿಂಗ ಮಾಡ್ಬೇಕ್ರಿ. ಅತಿ ಅಂದ್ರ ನಿನಗ ಬಿಟ್ಟು ಕೊಟ್ಟ ವಿಚಾರ. ಇನ್ನು ನಮಗೆ ಹಾಲು ಮತ್ತೊಳಗ ಒಂದು ಮಾತು ಕೇಳ್ಯಾರ. ಏನ್ ಕೇಳ್ಯಾರಪ್ಪ ಹಾಲು ಮತ್ತದೊಳಗ? ಬಿಚ್ಚರಿಗೆ ಬುಳ್ಳಪ್ಪ ಮಹಾಲಿಂಗರಾಯನ ಸಾಕಿದ ಮಗ ಬಿಚ್ಚರಿಗೆ ಬುಳ್ಳಪ್ಪ ಕ್ಯಾತನಿಕೆರೆ ಬಡಿಯಾವನಿಗೆ ಸುಯದ ಮಾರಿ ಜಗ್ಗ ಕೊಟ್ಟ. ಮಾಳಿಂಗರಾಯಿಗ
ನೀಲಮುತ್ತಿನ ಜಗ್ಗ ಕೊಟ್ಟವರು ಯಾರು ಅಂತ ಕೇಳ್ಯಾರ. ಹಾ ಶಿವನೇ ಶಿರಾಡೋಣ ಮಠದಾಗ 12 24 ವರ್ಷ ಸಿದ್ಧ ಮಾಳಪ್ಪ ಕೆಲಸ ಮಾಡ್ತಿದ್ದ. ಜತ್ತಿ ಕವಿಗೌಡರು ಬರೆಗಾಲಲ್ಲಿ 12 ಹರದರಿ ಮೇಲೆ ಬೀರದೇವರ ಸೇವಾ ಭಕ್ತಿಗೆ ಬರ್ತಿದ್ರು. ನಮಸ್ಕಾರ ಮಾಡಕ್ಕೆ ಇನ್ನೂ 12 ವರ್ಷ ಬರೆಗಾಲಲ್ಲಿ. ಇದನ್ನ ಕಂಡ ಸಿದ್ಧ ಮಹಾಲಿಂಗರಾಯ ಗುರುವಿಗೆ ಹೇಳ್ದ, ಏನ್ ಹೇಳ್ರಪ್ಪ, 12 ವರ್ಷ ಹಿಂಗ ಬರ್ತಾನ ಅವನಿಗೆ ಏನಾದರೂ ನಾವು ಮಾಡ್ಬೇಕಂತೇಳಿ ಮಹಾಲಿಂಗರಾಯ ಗೌಡಗೆ ಸಹಾಯ ಮಾಡಿ ಗುರುವಿನಿಂದ 12 ವರ್ಷ ಆದರೂ ಸಂತಾನ ಇದ್ದಿಲ್ಲ. ಸಂತಾನ ಪ್ರಸಾದ ಕೊಡಿಸುವ ಸಲುವಾಗಿ ಅವನ ಋಣದ ಸಲುವಾಗಿ ಕವಿ ಜತ್ತೇಗೌಡರು ಮಾಳಿಂಗರಾಯಗೆ ನೀಲಮುತ್ತಿನ ಜಗ್ಗ ಮಾಡಿಕೊಟ್ರ. ಇದು ಶಿರಾಡೋಣ ಮಠದ ಗುರುಮಠದ ಹೇಳಿಕೆ. ಗುರುಮಠದ ಇದರಾಗಿ ಕೈ ಹಾಕಲಿಕ್ಕೆ ನಿನಗೆ ಯಾವ ಮ್ಯಾಳ ಹೆಂಗಂತವ್ರ ಹೇಳಿರ್ಬೇಕು ಕಚಿಬಿಚಿ. ಇಲ್ಲಿ ಕಚಿಬಿಚಿ ವ್ಯಾಪಾರ ಇಲ್ಲಿ ಏನಾದರೂ ನಡೆದು ಇವು ನಡೆದಿಲ್ಲ ಹೇಳಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಮಾತನ್ನು ಹೇಳಿ ಇನ್ನು ಕೊನೆ ಒಂದು ಮಾತ ಏನ್ರಿ, ಉದ್ದಾಲಕ ಮುನಿ ಜ್ಞಾನದ ವಿಚಾರ. ಉದ್ದಾಲಕ ಮುನಿ ಬಹಳ ವಿದ್ವಾನ್ ಇದ್ದ. ಆದರೂ ಒಮ್ಮೊಮ್ಮ ಮರು ಬರ್ತದ್ರಿಪ್ಪ ಒಳಗ. ಒಂದು ಯಜ್ಞ ಮಾಡ್ದ. ಯಜ್ಞ ಮಾಡಿ 1000 ಆಕಳುಗಳ ದಾನ ಮಾಡಕತ್ತ. ದಾನ ಎಂತ ಆಕಳ ಇವನ ಮನ್ಯಾಗ ಹೋದ್ರ ಅವ್ರ ಮನ್ಯಾಗ ಹೋಗಿ ಸಾಯ್ಬೇಕು ಅಂತ ಆಕಳು ದಾನ ಮಾಡ್ಲಿಕ್ಕತ್ತ ಬ್ರಾಹ್ಮಣರಿಗೆ. ಅವಾಗ 3-4 ವರ್ಷದ ಕೂಸ ಅವನ ಮಗ ನಚಿಕೇತು. ಅವನ ಮಗ ನಚಿಕೇತು ನಿಂತು ನೋಡ್ದ. ಸಿಟ್ಟು ಬತ್ತು. ಯಪ್ಪ ಇವು ಯಾಕೆ ಮಾಡ್ಲಿಕ್ಕತ್ತಿದಿ? ಎಂತ ಆಕಳುಗಳು ಎದಕ್ಕೆ ಕುಡ್ಲಾಕತ್ತಿದಿ? ಕೊಡ್ಬೇಡ ಅಂದ. ಬಾಳ ಉದ್ದಾಲಕ ಮುನಿ ಸಿಟ್ಟಿನವಿದ್ದ. ಒಮ್ಮ ನೋಡಿ ಹೇಳ್ದ. ಆದ್ರೂ ಹುಡುಗ ಕೇಳಿಲ್ಲ. ಯಾರು ಕೊಡುವತ್ತಿ ಅಂತ ಕೇಳದ ಮಗನಿಗೆ. ಏನು ಕೊಡುವತ್ತಿ? ನಿನಗೆ ಪ್ರೀತಿ ಯಾವದ ಅದು ದಾನ ಕೊಡು ಅಂದ. ನಿನಗೆ ಎದರ ಮೇಲೆ ಪ್ರೀತಿ ಅದ ಅದು ದಾನ ಕೊಡು ಅಂದ. ಉದ್ದಾಲಕ ಮುನಿ ಸಿಟ್ಟಿಗೆದ್ದು ಮಗನ ನಿನಗೆ ದಾನ ಕೊಟ್ಟಿನಿ ಅಂತ. ನಿನಗೆ ಕೊಟ್ಟಿನು. ಯಾರಿಗೆ ಅಂದ? ನೋಡ್ರಿ 3 ವರ್ಷದ 4 ವರ್ಷದ ಕೂಸ ಯಾರಿಗೆ ಬಂದ ಮಗನ ಯಮಗ ಕೊಟ್ಟಿನಿ ಅಂತ ಹೇಳು. ಮಾತು ಕೇಳಿ ಏನ್ ಹೇಳ್ತಾನ್ರಿಪ್ಪ ಮಗು? ನಿನ್ನ ಚೊಡ್ಡಿ ಸಡ್ಲಾದಿತ್ತು ಸಾಹೇಬ. ಚೊಡ್ರಿ ನಿನ್ನ ಪ್ಯಾಂಟ್ ಸಡ್ಲಾದಿತ್ತು. ನಿನ್ನ ಮಾತು ರಮೇಶ ಸೋಮನ ಕಾಯಿಸ್ಬೇಡ್ರು. ಚುಪ್ ಬೈಟೋ ಚುಪ್. ನೀವು ತಲೆ ಕಾಯಿಸಿದ್ರಿ ನೀವು ಇಲ್ಲಿ ಇಂಗಳಿಗೆ ಊರ್ ದಾಟಲ್ಲ ನಾ ಸೊಲಾಪುರ ಇರ್ತೀನಿ. ಕಾಯಿಸ್ಬೇಡ್ರಿ ಅಂತ ಹೇಳ್ತೀನಿ ನಾನು. ಅವಾಗ ನಚಿಕೇತ ಹುಡುಗ ಅಪ್ಪನ ಮಾತು ಕೇಳಿ ಎಲ್ಲಿ ಯಮಪೂರಕ್ಕೆ ಹೋದ. ಯಮಲೋಕಕ್ಕೆ ಹೋಗಿ ಯಮನ ಮನಿ ಮುಂದೆ ನಿಂತ. ವಿಚಾರ ಮಾಡ್ರಿ ಆತ್ಮೀಯ ಬಂಧುಗಳೇ, ನೋಡ್ರಿಪ್ಪ ಬಂಧುಗಳೇ ವಿಚಾರ ಮಾಡ್ರಿ. ಯಮ ಅಂದ್ರೆ ಇನ್ನು 6 ತಿಂಗಳನಾಗ ನೀ ಇಂದು ಮುಗಿತದ ಡಾಕ್ಟರ್ ಹೇಳ್ದಂದ್ರೆ ನಾವು ಮಕ್ಕಳು ಈಗ ಹಾಸಿಗೆ ಸಾಯ್ತೇವೆ. ಇನ್ನು ಹೇಗೆ ಮಾಡೋದು? ಎಲ್ಲರ ಜೀವವನ್ನು ಎಳ್ಕೊಂಡು ಒಯ್ಯುವಂತ ಯಮನ ಮನೆ ಮುಂದೆ ಕೂಸು ಹೋಗಿ ನಿತ್ತು. ಮನೆ ಮುಂದೆ ಹಿಂಗ ಹೋಗಿ ನಿತ್ತ ಮೇಲೆ ಯಮನ ಹೆಂಡತಿ ಸಸ್ಯ ಶ್ಯಾಮಲಾ ತಾಯಿ. ನೋಡ್ರಿ ಹೆಸರು ಹೆಂಗದ, ಸಸ್ಯ ಶ್ಯಾಮಲಾ ದೇವಿ. ಆ ಮಗುವಿನ ನೋಡಿದಳು ಜ್ಞಾನ ದೃಷ್ಟಿಕೋನದಿಂದ. ಏನ ಅಪರೂಪ ಮಗು. ಯಪ್ಪ ನೀ ಇಲ್ಲಿ ಬರಬಾರ್ದು, ಇದು ನನ್ನ ಜಾಗ ಅಲ್ಲ. ಬರೇ ನನ್ನ ಗಂಡನ ಹೆಸರು ತೆಗೆದ್ರೆ ಬಿದ್ದಲ್ಲೇ ಸಾಯ್ತಾವ ಎಷ್ಟೋ ಮಂದಿ. ಅವಕ್ಕೆ ಎಳ್ಕೊಂಡು ಬರ್ಲಾಕ್ ಹೋಗ್ಯಾನ. ನೀ ಹೋಗು ಅಂತ ಹೇಳಿ ಸಣ್ಣ ಕೂಸಿನ ಮುಂದೆ ತಾಯಿ ಕೈ ಜೋಡಿಸಲು. ಯಪ್ಪ ನಿನ್ನಂತ ಮಗನಿಗೆ ಹ್ಯಾಂಗ ಕೊಡುದು ಅವನ ಕೈಯಾಗ? ಬೇಡ ಬೇಡಪ್ಪ. ಶರ್ಗ ಹೊಟ್ಟೆ ಮಗನ ಮುಂದೆ ಬೇಡದಕ್ಕಾರ ಮಗು ಹೇಳ್ತಾನ. ಏನ್ ಹೇಳ್ತಾನ್ರಪ್ಪ? ನಾ ನಿಂದ್ರವನೇ. ನನಗೆ ಸಂಶಯ ಅದ. ಸಂಶಯ ಪರಿಹಾರ ಮಾಡ್ಕೊಂಡು ಹೋಗ್ತೀನಿ. ನಾ ಸತ್ರ ಸಾಯಲಕ್ಕ ಆತ. ಯಮ 3 ದಿವಸದ ಮೇಲೆ ಬಂದ. ಕೂಸು ನೀರು ಕುಡಿಲಿಲ್ಲ, ಒಳಗೂ ಮನ್ಯಾಗ ಬರಲಿಲ್ಲ. ಹಂಗೆ ನಿಂತಿದ್ರಿ. ಬಾಗಲದಾಗ ನಿಂತು ಬಿಡ್ತು. ಯಮ 3 ದಿವಸ ಬಿಟ್ಟು ಬಂದ. ಒಳಗೆ ಹೋದ. ಕೊತ್ತು ಹೆಂಡತಿಗೆ ನೀರು ಕೊಡೋತನ ನಿನ್ನ ನೀರಿಗೆ ಬೆಂಕಿ ಅಂತ. ನಿನ್ನ ನೇರಿಗೆ ಒಯ್ದು ಸುಡು. ನೋಡಲ್ಲಿ ಹೊರಗೆ ಯಾರು ಬಂದಾರ? ಹೊರಗೆ ನೋಡಿ ಇಲ್ಲ. 3 ದಿವಸ ಆಯ್ತು. 3 ದಿವಸ ಅಂತ ಅತಿಥಿ ಅದಾನವ. ಆ ಅತಿಥಿ ನೋಡಿದ್ರ ನನ್ನ ಕಳ್ಳ ಕಿತ್ತಿ ಹೊಂಟಾವ. ನೋಡು ಅಂದಳ. ನೋಡು ಹೋಗು. ಏನು ಕೇಳ್ತಾನ ಹೇಳು. ಯಮ ಬಂದು ನಿತ್ತ. ಜ್ಞಾನ ದೃಷ್ಟಿಕೋನದಿಂದ ನೋಡ್ದ. ಯಪ್ಪ ನೀ ಇಲ್ಲಿ ಬರಬಾರ್ದು ಹೋಗಂದವ. ನಾ ಹೋಗುದಿಲ್ಲ ಅನ್ನವ. ಹೋಗುದಿಲ್ಲ. ಮತ್ತೆ ನಿನ್ನನ್ನು ನಾನು ತಗೊಳ್ಳೋದಿಲ್ಲ ಅನ್ನವ. ಶ್ಯಾಮಲಾದೇವಿ ಹೇಳಿದಂತ ವಿಚಾರಗಳು ನಿನ್ನನ್ನು ನಾ ತೋಳದಿಲ್ಲ. ನೀ ತೋಳಲಿಕ್ಕೆ ಬಿಡಲಕ್ಕೆ ನಾ ಹೋಗುದಿಲ್ಲ. ನನ್ನ ತಗೋಬೇಕೆ ಅನ್ನವ. ನಿನಗೆ ಏನು ಬೇಕು ಬೇಡ ಅಂದವ.
ನಿನಗೆ ಏನು ಬೇಕು ಬೇಡ ನಾ ಕೊಡ್ತೀನಂದ. ಸಣ್ಣ ಕೂಸ ನಚಿಕೇತು ಹೇಳ್ತು, ಮೊದಲನೇದಾಗಿ ಮನುಷ್ಯ ಸತ್ತ ಬಳಕೆ ಏನಾತನ ಹೇಳ. ಮನುಷ್ಯ ಸತ್ತ ಬಳಕ ಏನಾಗುತ್ತಾನ ಅದನ್ನ ನನಗೆ ಹೇಳಬೇಕು. ಸಾಹೇಬ, ಯಾವರ ಭಕ್ತಿ ಮಾಡಿದವ ಸತ್ತ ಬಳಕೆ ಏನಾತನ ಹೇಳಂತೇಳಿ ಯಾವರ ದೇವ್ರಿಗೆ ಕೇಳನನ್ನು ಹೇಳ. ಯಾರ ಪಾಂಡುರಂಗ ತುಕಾರಾಮಗ ಸಾಧ್ಯಾಗಿ ಹೋಯ್ತಾನ. 5 ವರ್ಷದ ಕೂತು ಸ್ವಂತ ಹೋಗ್ಯದ ಯಮಲೋಕಕ್ಕೆ. ಅವಾಗ ಒಂದೇ ವರ ಕೊಟ್ಟ. 2ನೇ ವರ, ನನ್ನ ತಂದೆ ಶಾಂತ ಆಗಬೇಕು, ಶಕ್ತಿ ಇರಬೇಕು, ನನ್ನ ತಂದೆಗೆ ಸಿಟ್ಟೇ ಇರಬಾರದು, ನನ್ನ ಮಗ ಅಂತೂ ಒಪ್ಕೋಬೇಕು ಅವ್ ಹೊಳ್ಳಿ ಹೋದ್ಮೇಲೆ. ತಾತಾಸ್ತೊಂದ 3ನೇ ವರ, ಅಗ್ನಿ ವಿದ್ಯೆ ಬೋಧ ಮಾಡು ನನಗೆ ಅಗ್ನಿ ವಿದ್ಯೆ. ಅದು ವಿದ್ಯೆಯಲ್ಲೇ ಹೊಟ್ಟೆ ಬೆಂಕಿ ಎಷ್ಟು ಸ್ವಚ್ಛ ಇರ್ತದೆ ಅಷ್ಟು ನನಗೆ ಜ್ಞಾನದ ವಿದ್ಯೆಯನ್ನ ಅನುಕರಣೆ ಮಾಡು, ಕರುಣಿಸು ಭಗವಂತ ಅಂತೇಳಿ ಯಮಗ ಬೇಡದೊಳಗೆ ತಥಾಸ್ತು ಹೇಳಿ 3 ವರ ಕೊಟ್ಟ. ಇವತ್ತು ಜಗತ್ತದೊಳಗೆ ಅಗ್ನಿ ವಿದ್ಯೆ, ಜ್ಞಾನದ ವಿದ್ಯೆ ನಚಿಕೇತಿನಿಂದ ಈ ಭೂಲೋಕಕ್ಕೆ ಸಮಗ್ರ ಮನುಕುಲಕ್ಕೆ ಅದು ಸಂತೈಷದ ಅನ್ನುವಂಥ ಮಾತನ್ನು ಹೇಳಿ ಇನ್ನ ಸಿದ್ಧಾರೂಢರು, ನವಲಗುಂದ ನಾಗಲಿಂಗ, ಕಡಿಕೋಳ ಮಡಿವಳ್ಳ, ಹೌದಾ, ಮಾಚಿದೇವರು, ಗಟ್ಟವಾಳಯ್ಯ, ಶರಣಿ ಐದಕ್ಕಿ, ಲಕ್ಕಮ್ಮ ಒಂದು ಮಾತು ಹೇಳಿ 1 ನಿಮಿಷ ಜ್ಞಾನ ಹೆಂಗಿರ್ತದೆ ನೋಡ್ರಿ. ಈ ನಮ್ಮ ಸಾಹೇಬನಂತವ ಗೊತ್ತದಲ್ಲ, ಭಕ್ತಿ ಮಾಡಿದ ಮನುಷ್ಯ, ಮೋಳಿಗೆ ಮಾರಾಯ, ಅವನ ಹೆಂಡತಿ ಲಕ್ಕಮ್ಮ ಕಲ್ಯಾಣ ಪಟ್ಟಣದೊಳಗ ಅಕ್ಕಿ ಗಂಟುಗಳನ್ನು ಹೊತ್ತುಕೊಂಡು ಒಯ್ದು ಕೆಲಸ ಮಾಡ್ತಿದ್ದ ಮೋಳಿಗೆ ಮಾರಾಯ. ಅವನ ಮಡದಿ ಲಕ್ಕಮ್ಮ ಅವನ್ನೆಲ್ಲ ಆರಿಸಿ ಹಸ ಮಾಡಿ ಇಡ್ತಿದ್ಳು. ಬರು ಮುಂದೆ 1 ಮುಟ್ಟಿಗೆ ಅಕ್ಕಿ ಬಸವಣ್ಣ ಚೆಲ್ತಿದ್ದ ಗೊತ್ತಿಲ್ಲದೆ, ಅದನ್ನ ಆಯ್ಕೊಂಡು ಬಂದು ಇವರು ಪ್ರಸಾದ ಮಾಡ್ತಿದ್ರು. ಶಿಕಾರ ಮಾಡ್ತಿದ್ರಿ, ಪ್ರಸಾದ ಮಾಡ್ತಿದ್ರು. ಹೌದು. ಹಿಂಗ ನಡೆದಿದ್ದ ಕೆಲವೊಂದು ಕಾಲ ಬಸವಣ್ಣ ಒಮ್ಮ ಜ್ಞಾನ ದೃಷ್ಟಿಕೋನದಿಂದ ತಿಳಿದು ಬರೇ ಮುಟ್ಟಿಗೆ ಅಕ್ಕಿ ತಿಲ್ಲಕತ್ತವ್ 4-5 ವರ್ಷ ಆಯ್ತು. ಹೌದು. ಹೆಂಗತ್ ಹೇಳಿ 1 ಕಿಲಾವ ಅಕ್ಕಿ ಚೆಲ್ಲದ ಒಂದ್ ದಿವ್ಸ ನೋಡ್ಬೇಕು. ಒಂದಿಷ್ಟು ಅಕ್ಕಿ ಚೆಲ್ಲದ. ಮೋಳಿಗೆ ಮಹಾರಾಯ ಭಕ್ತಿ ಮನುಷ್ಯವ, ಜ್ಞಾನದ ಮಲ್ಲ ಅಲ್ಲ ಸಾಹೇಬ, ಜ್ಞಾನದ ಮಲ್ಲ ಭಕ್ತಿ ಮನುಷ್ಯ. ಎಲ್ಲ ಗಂಟು ಕಟ್ಕೊಂಡು ಟೈವಲ್ದಾಗ ಹಾಕೊಂಡು ಬಂದು ಮನ್ಯಾಗ ಅಕ್ಕಿಟ್ಟು ಕೈಕಾಲು ಮುಖ ತಕ್ಕೊಂಡು ಹಿಂಗ ಕುಂಡಿರ್ತಿದ್ದ. ಏನು ತಂದಿ ಅಂತ ಕೇಳಿದಳ ಹೆಂಡತಿ. ಏನು ತಂದಿರಿ? ಅಕ್ಕಿದವ ಅಂದವ. ದಿನ ಇಟ್ಟಿರ್ತದು, ಇವತ್ತ್ಯಾಕೆ ಇಟ್ಟು ಅಂತ ಕೇಳಿದ್ಲು. ಗಂಟು ದಾಂಡಿಗೆ ಯಾಕ ತಾಯಂದಿರೆ ಬಹಳ ಲಕ್ಷ್ಯ ಕೊಡ್ರಿ ನೀವು, ಹೆಂಡತಿ ಕೇಳಿದ್ಳು. ದಿನ ಮುಟ್ಟಿಗೆ ತರ್ತಿದ್ದಿ, ಇವತ್ತು ಇಟ್ಟು ಯಾಕೆ ತಂದಿದಿ ಅಂತ ಕೇಳಿದ್ಳು. ಗಪ್ಪಾದ ಜ್ಞಾನದ ಮಾತು ಹೇಳ್ತಾಳ. ಆಸೆ ಎಂಬುದು ಅರಸಂಗಲ್ಲದೆ ಶಿವಶರಣರಿಗುಂಟೆ ಹುಚ್ಚ. ಆಸೆ ಯಾರಿಗಿರ್ತದ? ಅರಸರಿಗೆ, ರಾಜ ಮಹಾರಾಜರಿಗಿರ್ತದ, ಶರಣರಿಗೆ ಇರಂಗಿಲ್ಲ. ರೋಷ ಎಂಬುದು ಯಮಧೂತರಿಗಲ್ಲದೆ ಅಜಾತರಿಗುಂಟೆ. ಈ ಸಖ್ಯ ಆಸೆ ಏಕ ಮಾರಾಯ, ಅಮರೇಶ್ವರ ಲಿಂಗಕ್ಕೆ ದೂರು ಮೆಚ್ಚನ ಶಿವ. ಇದು ಚೆಲ್ಲಿ ಬಾಂಧಳ ಕಲ್ಯಾಣದೊಳಗೆ ಬರ್ತಾವ ಪಕ್ಕು ಅಂತ ಮಾತು. ಜ್ಞಾನ ದೃಷ್ಟಿ, ಜ್ಞಾನದ ಮಾತು ಹೆಂಗದ ತಾಯಿ ಮಾತ. ಇವತ್ತು ನಮ್ಮ ಮಕ್ಕಳು ತಾಯಂದ್ರೆ ನಿಮ್ಮ ಮನ್ಯಾಗ ಒಂದು ಸಣ್ಣದ ತಪ್ಪು ಮಾಡ್ತಾವ. ಒಂದು ಯಾರ್ದರೆ ಪೆನ್ ತರ್ತಾವ, ಶಾಲೆ ಹಾಕಲಾಕ್ರೆ ಒಂದು ಪುಸ್ತಕ ತರ್ತಾವ, ಒಂದು ಕಂಪಾಸ್ ತರ್ತಾವ, ಕಡೆ ಕುರ್ಕುರಿ ತರ್ತಾವ ಅಂಗಡಿಯಾನು. ಅವಾಗ ನೀವು ಇವತ್ತು ಗಂಡ ತರ್ಲಿ, ಈ ಗಂಡ ಎಲ್ಲರೂ ಹೋಗಿದಂದ್ರೆ ಯಾರು ಹೊಲದಿರ ಒಂದು ತೆಕ್ಕಿ ಮೇವು ತರ್ತಾನ, ಒಂದು 4 ಕಬ್ಬು ತರ್ತಾನ. ಎಲ್ಲಿದು ತಂದಿ? ಯಾಕೆ ತಂದಿ? ಯಾತರ ಸಲುವಾಗಿ ತಂದಿ. ಇನ್ನ ಮಕ್ಕಳು ಈಗಿನ ಹೆಣ್ಮಕ್ಳು ನನ್ನ ರಾಜ ಇಟ್ಟೆ ತಂದಿ, ಇನ್ನೊಂದು ಇಟ್ಟು ತರಬೇಕಂತ ಅತಾರ ಅವರು. ಹಂಗೇನಿಲ್ಲ ನಮ್ಮ ತಾಯಂದ್ರು. ಎಷ್ಟು ನೀವು ಗಚ್ಚಾಗಿ ಹೇಳಿದ್ರೆ ನಿಮ್ಮ ಪ್ರಪಂಚ ಸುತ್ತಾಕದ. ನೀವು ಒಬ್ಬ ಶಿವಚರಣರಾಗಿ ಈ ಜಗತ್ತಿನೊಳಗೆ ಬದುಕ್ತಿರನ್ನುವಂತ ಮಾತನ್ನ ಹೇಳಿ ಬಹಳ ಮಾತು ಬೆಳೆಸಲಾರದೆ. ರಮೇಶ್ ಹೆಂಗಾತಪ್ಪ, ಬಹಳ ಮಾತು ಬೆಳೆಸಲಾರದೆ ಅವ್ರು ಹೇಳ್ಯಾರ, ಜ್ಞಾನಕ್ಕೆ ನಾವು ಜ್ಞಾನದೊಳಗೆ ಇದ್ದೇವೆ, ನೀವು ಭಕ್ತಿ ಒಳಗೆ ಮಾಡಿ ಅವ್ರ ತೆಕ್ಕಿಗೆ ಬಿದ್ದು ಇವ್ರ ತೆಕ್ಕಿಗೆ ಬಿದ್ದು ಇವ್ರು ಬಿಡಿಸಿದ್ರು ಅವ್ರು ಬಿಡಿಸಿದ್ರು. 12 ವರ್ಷ ಹಿಂಗೆ ಮಾಡ್ದ, ಹಗಲಾದ ಹಿಂಗೆ ಮಾಡ್ಕೊಂಡು ನೀವೇನೇನು ಪಡ್ಕೋತೀರಿ. ಭಗವಂತ ಸಚ್ಚಿದಾನಂದ ಪರಮ ಸತ್ಯ ಸ್ವರೂಪ, ಅವ ಒಬ್ಬನೇ ಅದಾನ. ಅವನ ತಿಳುವಳಿಕೆ ಆಯ್ತಂದ್ರೆ
ಮುಗಿತ್ತು ಹೋಯ್ತು. ತಿಳುವಳಿಕೆ ಆಗುತ್ತಲ್ಲ ಇವು ನಿಮ್ಮ ಭಕ್ತಿ ಗುದುಮರಿಗೆ ನಡಿವೆ ದೇವರಿಗೆ ದಂಡವತ್ತ ಹಾಕದ ದೇವರಿಗೆ ಉದಕಾಡಿ ಹಚ್ಚದ ದೇವರಿಗೆ 10 ಟನ್ ಹೊಡೆದ ಬೇಡುವುದಿಲ್ಲಪ್ಪ ದೇವರು ಬೇಡುವುದಿಲ್ಲಪ್ಪ ಬೇಡುವ ದೇವರು ಕಾಡುವ ದೇವರು ದೇವರೇ ಅಲ್ಲಪ್ಪ ಅನ್ನುವಂಥ ಮಾತನ್ನು ಹೇಳಿ ಇನ್ನೂ ಬಹಳದದು ವಿಚಾರಗಳು. ಸಮಯ ಸ್ವಲ್ಪದ 4 ಗಂಟೆ ಆಗ್ಯದ. ನಾ ಸಾಹೇಬರು ಒಂದು ಸಂದ ಹಾಡನ 400 ಕಿಲೋಮೀಟರ್ ನಾನು ಶಾಲೆಗೆ ಹೋಗ್ಬೇಕು. ಇನ್ನು ಒಟ್ಟು ಕೇವಲ 2.5 ತಿಂಗಳು ಉಳ್ದದ. 2.5 ತಿಂಗಳು ಮುಗಿತು. ಈ ಸಾಹೇಬರು ಈ ಸದಾ ಗಿದ ಇವು ಈಗ ಊರಿಗೆ ಬಂದ ಹೋಗ್ಕ ಈ ಮಗ 500 ಕಿಲೋಮೀಟರ್ ಮೇಲೆ ಅದನ್ನ ಹಿಂಗ ಮಾಡ್ತಾನೆ. ಒಂದು ದಿನ ಬೈಟ್ ಹಾಕಿಲ್ಲ, ಎಲ್ಲ ಒಂದು ಊರಾಣಿ ಮೇಳಗಳು ಇಲ್ಲ, ಎಲ್ಲ ಕೂಡಿಸಿ ಹೀಗೆ ಈ ನಮ್ಮನ್ನು ಕಡಿತಾನೆ ಈ ಮಗ. ಇನ್ನು ಊರಾಗ ಬಂದು ನಿಂತಂದ್ರೆ ನಮ್ಮ ಗತಿ ನಿಮ್ಗೇನು ಮಾಡಂಗಿಲ್ಲ. ಧರ್ಮದಿಂದ ಹೋಗ್ತೀನಿ, ಹಂಗ ಊರಿಗೆ ಬಂದಿಲ್ಲ, ನಿಮ್ಮನ್ನ ಪ್ರೋತ್ಸಾಹ ಮಾಡ್ತೀನಿ. ನಾನು ಮುಂದೆ 10 ವರ್ಷಕ್ಕೆ 20 ವರ್ಷ ತಿರುಗ್ರಿ. ಎಲ್ಲರಿಗೂ ಶಾಂತವಾಗಿ ಕೂತವ್ರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು ಜ್ಞಾನದ ಒಂದು ಶರಣಾರ್ಥಿಗಳನ್ನು ಹೇಳಿ ಇನ್ನು ಒಂದು ಖ್ಯಾಲಿ ಹಾಡಿ ನಮ್ಮ ಜಾಕೀರ್ ಸಾಹೇಬ್ರಿಗೆ ಪಾಳಿ ಕೊಡ್ತೀವಿ. ಭಾಳ ಚಿತ್ತ ಸಮಾಧಾನ ಶಾಂತಿ ಎಷ್ಟು ಮಸ್ತಾಗಿ ಕೂತೀರಂದ್ರೆ ಇದನ್ನು ನಾನು ಎಲ್ಲ ಕಡೆ ಹೇಳ್ಕೊತ ಹೋಗುವಂಥ ವ್ಯವಸ್ಥೆ. ಹೋದ ಸಲ ಬಿಟ್ಟು ಹಚ್ಚಿ ಸಲ ಬಂದೀನಿ. ಮತ್ತು ಈ ಸಲ ನಮಗೆ ಕರ್ಸ್ಯಾರ ಅವರು. ಅವರಿಗೆ ಕಮಿಟಿ ಮತ್ತು ಪೂಜ್ಯರಿಗೆ ಮತ್ತೊಮ್ಮೆ ನಮನಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮಗೈದು ಒಂದು ಖ್ಯಾಲಿ ಹಾಡಿ ನಮ್ಮ ಸಾಹೇಬ್ರಿಗೆ ಪಾಳಿ ಕೊಡೋನು. 60 ವರ್ಷ ಆಗ್ಯದ, ಕಾಡ್ಬೇಡ್ರಿ ನನಗೆ. 60 ವರ್ಷ ಆಗ್ಯದ, ಕಾಡ್ಲಿಕ್ಕೆ ಹೋಗ್ಬೇಡ್ರಿ. ಗೊತ್ತಾತಿಲ್ಲ, ಬೆಲ್ಲ ಭಾಳ ತಿತ್ತಿತ್ತದ. ಅವ್ರ ತಾಯಿ ನೆರಮನೆಯವ್ರು ಹೇಳಿದ್ರಂತ, ಬೆಲ್ಲ ಭಾಳ ತಿತ್ತದ ನಿಮ್ಮ ಹುಡುಗ, ಗಾಂಧೀಜಿ ಬಂದನ ದೊಡ್ಡ ಮನುಷ್ಯ, ಏನಾರ ಬಿಡಿಸುವಂತದ್ ಹೇಳ್ತಾನೆ, ಹೋಗಿ ಕೇಳಂತ ಹೇಳಿ. ಬೆಲ್ಲ ತಿನ್ನೋದು ಏನಾರ ಬಿಡಿಸ್ತಾರೆ. ಅವಾಗ ಆ ತಾಯಿ ಬಂದು ಗಾಂಧೀಜಿಗೆ ಕೇಳಿದ್ಲಂತ, ಯಪ್ಪ ನನ್ನ ಮಗ ಬೆಲ್ಲ ಯಾರು ಹೇಳಿದ್ರು ಕೇಳಂಗಿಲ್ಲ, ಭಾಳ ತಿಂತಾನ, ಇದಕ್ಕೆ ಬಿಡಿಸ್ಲಿಕ್ಕೆ ಏನಾರ ಹಾದಿ ಅದ ಅಂದ ಬಳಕ 3 ದಿನ ಬಿಟ್ಟು ಬಾ ಅಂದ್ರಂತ. 3 ದಿವಸ ಬಿಟ್ಟು ಬರ್ರಿ ಹೇಳ್ತೀನಿ. 3 ದಿನ ಬಿಟ್ಟು ಹೊಳ್ಳಿ ಹೆಣ್ಣಮಗಳು 3 ದಿನ ಬಿಟ್ಟು ಬರೋಣ. ಗಾಂಧಿಯವ್ರು ಏನ್ ಹೇಳಬೇಕು, ತಮ್ಮ ಬೆಲ್ಲ ಬಹಳ ತಿಂದ್ರ ಆರೋಗ್ಯ ಹಾಳಾಕದ, ಬೆಲ್ಲ ತಿನ್ನಬಾರದು ಅಂತ ಇಟ್ಟೇ ಹೇಳಿದ್ರಂತ. ಆ ತಾಯಿ ಹಣಿ ಬಡ್ಕೊಂಡ್ಲಂತ. ಈ ಮಾತು ದಿನ ಹೇಳ್ತೀನಿ ಮನ್ಯಾಗ. ಇಟ್ಟು ಮಾತು ಹೇಳಕ 3 ದಿನ ತೊಗೊಂಡೆಲ್ಲೋ ಮಹಾರಾಯ, ನೀ ಜಗತ್ತ ನಿನಗೆ ಎಲ್ಲ ದೊಡ್ಡ ಮನುಷ್ಯ ಆತಾರ ಅಂದ ಬಳಕ ಅವಾಗ ಹೇಳಿದ್ರಂತ, ಆಕಿ ಗಾಂಧೀಜಿ ಹೇಳಿದ್ರಂತ, ತಾಯಿ ನೀ ಬಂದು ಕೇಳಂಗ ನಾನು ಬೆಲ್ಲ ತಿದ್ದಿದ್ದ, ನಾನು ಬೆಲ್ಲ ತಿದ್ದಿದ್ದ, ನಾ ಬಿಟ್ಟು ಮತ್ತೊಬ್ರಿಗೆ ಹೇಳ್ಬೇಕಂತ ಹೇಳಿ ಅದಕ್ಕೆ ಮೊದಲು ನಾ ಬಿಟ್ಟು ನಿನ್ನ ಮಗನಿಗೆ ಹೇಳಿದ್ದ. ಜಾಕೀರ್ ಸಾಹೇಬ್ ಮೊದಲು ಸಂಸಾರ ನೀ ಬಿಡು, ಆಮೇಲೆ ನಮ್ಮ ರಾಜು ಬುದ್ಧಿವಂತ ಗೌಡ ಹೇಳ. ಏನು ಮುಗಿದ ಅದೇ ನೀವು ಇನ್ನು ಏನು ಉಂಡ ಸುಖ ಉಂಡದಕ್ಕೆ ಸುಮಾರದ ಅಂದ್ರೆ ಯಾರು ಕೇಳ್ತಾರೋ ಹುಚ್ಚ ನಿನ್ನ ಮಾತ. ನೀವು ಮೊದಲು ಬಿಡು, ಆಮೇಲೆ ಗೌಡ್ರ ಹೇಳ. ಗೌಡ್ರ ಬಸವಣ್ಣ ಮಾಡ್ಯಾನ ಏನ್ರಿ ಸಂಸಾರ, ಅಮೋಘ ಸಿದ್ಧ ಮಾಡ್ಯಾನ, ಮಹಾಲಿಂಗ ರಾಯ ಮಾಡ್ಯಾರ, ಜಗತ್ತಿನಾಗ ಸತ್ಯ ಶರಣರು 2 ಕುಟುಂಬ ಮಾಡ್ಕೊಂಡ್ರ. ಇಟ್ಟೇ ಫರಕ್ ಏನು, ನಂದ ಅಲ್ಲ ಇದು ನಿಂದ ಅಂತ ಹೇಳಿ ಮಾಡ್ರಿ. ಗೌಡ್ರ ನಾ ಹೇಳು ಮಾತ, ಅವ ಹೇಳಿದ್ನಲ್ಲ ಅವಂದು ಕೇಳಬೇಡ್ರಿ. ಏನ್ ಮಾಡ್ರಿ, ಇದು ಸಂಸಾರ ನನ್ನ ಕೈಯಾಗ ಏನಿಲ್ಲ, ಭಗವಂತ ನೀನೇ ಇದು ನಿಂದು, ಈ ಗಾಡಿ ನಡ್ಸಾವ ಅಂತ ಹೇಳಿ ಇಟ್ಟು ಮಾಡಿದ್ರೆ ಅಂದ್ರೆ ನೀವು ನಿಜವಾಗಲೂ ಎಲ್ಲಿಗೆ ಹೋಗಿ ಮುಟ್ಟಬೇಕಾಗಿದೆ ಅಂದ್ರೆ ನಿಜವಾಗಿ ಸಂಸಾರಿಕರ ಗಟ್ಟಿ ಮನುಷ್ಯರು. ನನ್ನ ವಿಚಾರದೊಳಗ ಗಟ್ಟಿ ಮನುಷ್ಯರು ಅಂದ್ರೆ ಸಂಸಾರಿಕರು. ನಾ ಈಗ ಹೇಳ್ತೀನಲ್ಲ, ನಾ ಎಂದರೆ ರಾಡೆ ಕಾಲಿಟ್ಟಿಲ್ಲ, ಇಡುದು ಇಲ್ಲ. ಯಾಟ ಮಾಡ್ರಿ, ಯಾಟ ಇಬ್ರು ಅಪ್ಪ ಮಗ ಕೂಡಿ ಪ್ರಪಂಚ ಮಾಡಿ ಪಾರಮಾರ್ಥ. ಮಾಡ್ರಿ ಅದೇ ನಮ್ಮ ಗೌಡ್ರಿಗೆ ಅದೇ ಹೇಳಿನ, ಆ ಜಾಕೀರ್ನ ಮಾತು ಕೇಳಬೇಡ್ರಿ ಅಂತ ಹೇಳಿ ಎಲ್ಲರಿಗೂ ಶಾಂತವಾಗಿ ಕೂತವ್ರಿಗೆ ನಮಸ್ಕಾರಗಳು. ಇನ್ನೊಂದು ಪಾಳಿ ಬರ್ತದ, ಅವನು ಒಳ್ಳೆ ಹುಡುಗ, ಜ್ಞಾನವಂತದನ, ಭಕ್ತಿವಂತನ ಪಾರ್ಟಿ ಇವತ್ತದ, ಅವ ತನಗೆ ತಿಳಿದಟ್ಟು ಮಾತಾಡ್ತಾನ ಅಂಥೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಭಕ್ತಿಯ ಜ್ಞಾನದ 2 ನಮನಗಳು.